ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಸುಧಾ ರಾವ್ ಅವರು ಮನೋವೈದ್ಯರು ಮತ್ತು ಸೈಕೋಥೆರಪಿಸ್ಟ್ ಆಗಿದ್ದು, ಈ ಕ್ಷೇತ್ರದಲ್ಲಿ 15 ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿದ್ದಾರೆ. ವಯಸ್ಕರ ಮನೋವೈದ್ಯಕೀಯ ಚಿಕಿತ್ಸೆ, ಸಿಬಿಟಿ ಆಧಾರಿತ ಸೈಕೋಥೆರಪಿ ಮತ್ತು ವಯಸ್ಸಿನ ಚಿಕಿತ್ಸೆಯಲ್ಲಿ ಪರಿಣತಿ ಹೊಂದಿದ್ದಾರೆ. ಕರ್ನಾಟಕ ಮತ್ತು ಕೇರಳದ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿರುವ ಅವರು ಪ್ರಸ್ತುತ ಮೈಸೂರಿನ ಸ್ವಾಸ್ತಿ ಕ್ಲಿನಿಕ್ನಲ್ಲಿ ಹಾಗೂ ಯುನೋಯಾ ಮೈಂಡ್ ವರ್ಚುವಲ್ ಕ್ಲಿನಿಕ್ ಮೂಲಕ ಸೇವೆ ನೀಡುತ್ತಿದ್ದಾರೆ. ಓವರ್ ಟು ಯು ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ನೀವು ಹಲವು ಕಡೆ ಕೇಳಿರ್ತೀರಾ ಅಂತ ಕಾಣುತ್ತೆ. ಈಗ ವಿಶ್ವ ಯೋಗ ದಿನ ಆಗ್ಬೋದು, ಬೇರೆ ವ್ಯಾಯಾಮ ಹಾಗೂ ಆಹಾರ ರಿಲೇಟೆಡ್ ಏನೇನು ವಯಸ್ಕರಿಗಾಗಿ ನಿಮಗೆ ಮಾಹಿತಿ ಸಿಗತ್ತೆ, ಅದೆಲ್ಲ ನೀವು ಇಂಟರ್ನೆಟ್ ಅಲ್ಲಿ ಹಾಗೂ ನಿಮ್ಮ ಜೊತೆಗಾರರಿಂದನೂ ನೀವು ಕೇಳಿರ್ತೀರಾ. ಇದರಲ್ಲಿ ನೀವು ಒಂದು ರೀತಿಯ ಒಂದು ವ್ಯಾಯಾಮದ ರೀತಿ ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಸ್ನಾಯುಗಳು ಅಂದ್ರೆ ನಮ್ಮ ಮಾಂಸಖಂಡಗಳೇನಿದೆ ಅದನ್ನ ಬಲವರ್ಧನೆಗೋಸ್ಕರ ಮಾಡುವಂತ ಒಂದು ವ್ಯಾಯಾಮದ ರೀತಿ. ಹಲವು ರೀತಿಯ ವ್ಯಾಯಾಮಗಳಲ್ಲಿ ಇದು ಕೂಡ ಒಂದು ವ್ಯಾಯಾಮವಾಗಿರುತ್ತೆ. ಸೊ ಇದು ಹಿರಿಯರಿಗಾಗಿ ಈ ರೀತಿಯ ಟ್ರೈನಿಂಗ್ ಹೇಗೆ, ಏನು, ಇದರ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ, ಈ ರೀತಿ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಮಾಹಿತಿಯನ್ನ ಕೊಡಲಿಕ್ಕಾಗಿ ಈ ಟಾಪಿಕ್ ಅನ್ನ ನಾನೇ ಆಯ್ಕೆ ಮಾಡಿದ್ದೇನೆ. ಈಗ ಹಿರಿಯರು ಅಂದಾಗ ಈಗ ವಾಕಿಂಗ್ ಮಾಡಿ ನೀವು ಡೈಲಿ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಿದ್ರೆ ಸಾಕು. ಹಾಗೆ ಸುಮಾರು ಜನ ನಮ್ಮ ದೇಶದಲ್ಲಿ ವಾಕಿಂಗ್ ಹೋಗೋರು ಇದ್ದಾರೆ. ನೀವು ನೋಡ್ತಿರ್ತೀರಾ, ಈಗ ಪಾರ್ಕ್ ಆಗ್ಬೋದು, ರೋಡ್ಗಳಾಗ್ಬೋದು, ಮನೆ ಮೇಲ್ಗಡೆ ಟೆರೆಸ್ ಆಗ್ಬೋದು, ಅಲ್ಲೇ ವಾಕಿಂಗ್ ಮಾಡುವವರು, ವಾಕಿಂಗ್ ಅನ್ನು ಎಕ್ಸಸೈಸ್ ಆಗಿ ಮಾಡುವವರು ನಿಮ್ಮಲ್ಲಿ ಹಲವರು ಇದ್ದಾರೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಗ ಮನೆಯಲ್ಲೇ ಸೂರ್ಯ ನಮಸ್ಕಾರ ಮಾಡುವಂತವ್ರು ಅವರು ಕೂಡ ಇದ್ದಾರೆ. ಕೆಲವರು ನಮ್ಮಲ್ಲಿ ವಯಸ್ಕರು ತುಂಬಾ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡವರು ಮುಂಚೆಯಿಂದ, ಅವರು ಸ್ಪರ್ಧಾತ್ಮಕವಾಗಿಯೂ ಓಟದಲ್ಲಿ, ಹಾಗೆ ಈಗ ಇತ್ತೀಚೆಗೆ ಐರಾಕ್ಸ್ ಗೇಮ್ಸ್ ಅಂತ ಏನ್ ಹೇಳ್ತೀವಿ, ಈ ರೀತಿ ಜಿಮ್ ಆಧಾರಿತ ಆಟಗಳಲ್ಲೂ ಭಾಗವಹಿಸಿದ್ದನ್ನ ನಾವು ನೋಡಿರ್ತೀವಿ. ಆದ್ರೆ ನಮಗೆ ಒಂದು ಸಾಮಾನ್ಯವಾಗಿ ಇರುವ ವ್ಯಕ್ತಿಗೆ ಯಾವ್ಯಾವ ರೀತಿ ವ್ಯಾಯಾಮ ಬೇಕು ಅನ್ನುವ ಒಂದು ಮಾಹಿತಿಗೋಸ್ಕರ ಇಂದಿನ ಟಾಪಿಕ್ ಅನ್ನು ನಾನು ಆರಿಸ್ಕೊಂಡಿದ್ದೇನೆ. ಈ ಶಕ್ತಿವರ್ಧಕ ಟ್ರೈನಿಂಗ್ ಅಥವಾ ನೀವು ಬಲವರ್ಧಕ ಟ್ರೈನಿಂಗ್ ಅಂತ ನಾವೇನ್ ಹೇಳ್ತೀವಿ, ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಈ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಹಲವರಲ್ಲಿ ಏನಂತ ಅಭಿಪ್ರಾಯ ಇರುತ್ತೆ ಅಂದ್ರೆ, ಈ ಡಂಬೆಲ್ಗಳನ್ನ ಹಾಗೂ ಭಾರವಾಗಿರುವ ಈ ಬಾರ್ಬೆಲ್ಗಳು, ಈ ವೆಯ್ಟ್ ಲಿಫ್ಟಿಂಗ್ ತರದ ಕೆಲವು ಇದನ್ನ ನೀವು ಜಿಮ್ ವಿಡಿಯೋಗಳನ್ನಾಗ್ಲಿ, ಜಿಮ್ ಬಗ್ಗೆ ಮಾಹಿತಿಯನ್ನಾಗ್ಲಿ ನೀವು ನೋಡಿರ್ತೀರ. ಆದರೆ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಪ್ರಜೆಗೆ ಇದಕ್ಕಿಂತ ಕಮ್ಮಿ ಎಫರ್ಟ್ ನಲ್ಲೇನೆ ಒಳ್ಳೆ ಆರೋಗ್ಯವನ್ನ ಪಡ್ಕೊಳ್ಬಹುದಾಗಿದೆ. ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರತಿ ಸತಿ ನೀವು ತುಂಬಾ ಭಾರವಾಗಿರೋ ಇದನ್ನ ಎತ್ತಬೇಕು ಅಂತಿಲ್ಲ, ಆದರೆ ಪ್ರತಿದಿನ ಮಾಡರೇಟ್ ವೇಟ್ಸ್ ಅದರಲ್ಲೇ ನೀವು ತುಂಬಾ ಶಕ್ತಿಯುತವಾಗಿ ನಿಮ್ಮ ಬಲವನ್ನ ಕಾಪಾಡ್ಕೋಬಹುದು ಅಂತ ವಿಜ್ಞಾನ ಹೇಳುತ್ತೆ. ಸೊ ಈಗ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಏನಂತ ಹೇಳಿದ್ರೆ, ನೀವೀಗ ಹಳೆಯ ಕಾಲದಲ್ಲಿ ಇವಾಗ ಬಾವಿಯಿಂದ ಕೊಡವನ್ನ ಕಟ್ಟಿ ನೀರನ್ನ ಸೇದ್ತಾ ಇದ್ರು, ಬಾವಿ ಸೇದೋದು ಅಂತ ಹೇಳೋದು. ಈಗ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ಅದಕ್ಕೆ ವಿರೋಧವಾಗಿ ನಾವು ನೀರನ್ನ ಎಳೆಯಬೇಕಾಗಿರುವಂತಹ ಒಂದು ಅದು ಒಂದು ದೇಹಕ್ಕೆ ಒಂದು ಶಕ್ತಿಯುತವಾಗಿರೋ ಒಂದು ವ್ಯಾಯಾಮ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಫೋರ್ಸ್, ಈ ಗ್ರಾವಿಟೇಷನಲ್ ಫೋರ್ಸ್, ಅದಕ್ಕೆ ವಿರುದ್ಧವಾಗಿ ನಮ್ಮ ಸ್ನಾಯುಗಳು, ನಮ್ಮ ಮಾಂಸಖಂಡಗಳು ಕೆಲಸ ಮಾಡುವುದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಎಕ್ಸ್ಟರ್ನಲ್ ಫೋರ್ಸ್, ಅದಕ್ಕೆ ಆಪೋಸಿಟ್ ಆಗಿ ನಮ್ಮ ಮಾಂಸಗಳು ಕೆಲಸ ಮಾಡುವುದೇನೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ. ಈಗ ಮಾಂಸಖಂಡಗಳು ಅಂದ್ರೆ ಏನು? ಈಗ ಮಾಂಸಖಂಡ ಅಂದ್ರೆ ಒಂದು ಮೂಳೆಯನ್ನ ಇನ್ನೊಂದು ಮೂಳೆಗೆ ಜೋಡಿಸುವಂತದ್ದು ನಮ್ಮ ಮಾಂಸಖಂಡ. ಮಾಂಸಖಂಡಗಳಿದ್ರೇನೆ ನಮ್ಮ ಕೈಕಾಲುಗಳು ಆಡುವಂಥದ್ದು. ಸೊ ಈ ಕೈಕಾಲುಗಳು ಆಡ್ಬೇಕಾದ್ರೆ, ಈಗ ವಾಕಿಂಗ್ ಮಾಡಿದ್ರು ಆಡುತ್ತಲ್ಲ,
ಇದೆಲ್ಲ ಏನಕ್ಕೆ ಮಾಡ್ಬೇಕು, ಆ ರೀತಿ ಪ್ರಶ್ನೆಗಳನ್ನ ಎಷ್ಟೊಂದ್ ಜನ ಕೇಳ್ತಾರೆ. ಈಗ ಮಾಂಸಖಂಡಗಳು ಅಂದ್ರೆ ಏನಂದ್ರೆ, ಅದು ನಾವು ಹುಟ್ಟಾಗಿಂದ ನಾವು ಸಾಯೋ ತನಕ ಒಂದೇ ತರ ಇರುತ್ತೆ ಅಂತ ಇಲ್ಲ. ಅದ್ ಹೇಗಂದ್ರೆ, ನೀವು ಅದಕ್ಕೆ ಎಷ್ಟು ಕೆಲಸ ಕೊಡ್ತೀರಾ ಅಷ್ಟು ಅದು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಸೊ ಇದು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ. ಈಗ ನಾವು ಎವಲ್ಯೂಷನರಿ ಥಿಯರಿಲಿ ಕೂಡ ನಾವು ಹೇಳ್ತೀವಿ, ಯಾವ ಭಾಗವನ್ನ, ಯಾವ ಅಂಗಾಂಗವನ್ನ ನಾವು ಹೆಚ್ಚು ಉಪಯೋಗಿಸ್ತೀವಿ ಆ ಅಂಗಾಂಗ ಬಲಶಾಲಿ ಆಗ್ತಾ ಹೋಗುತ್ತೆ ಅಂತ. ಈಗ ಮನುಷ್ಯರಲ್ಲಿ ಮೆದುಳಿನ ಕಾರ್ಯ ಚಟುವಟಿಕೆ ತುಂಬಾ ಹೆಚ್ಚಿರೋದ್ರಿಂದ ಮನುಷ್ಯನ ಮೆದುಳಿನ ಗಾತ್ರವಾಗಲಿ ಕಾರ್ಯಕ್ಷಮತೆ ಆಗಲಿ ಬೇರೆ ಪ್ರಾಣಿಗಳಿಗಿಂತ, ಬೇರೆ ಜೀವಿಗಳಿಗಿಂತ ಬಹಳ ವಿಶಾಲವಾಗಿ ಬೆಳೆದುಕೊಂಡಿರೋದನ್ನ ನಾವು ನೋಡ್ತೀವಿ. ಅದೇ ತರ ಈಗ ನಮ್ಮ ಮೆದುಳಿನ ಬಳಕೆಯಿಂದ ಹೇಗೆ ಮೆದುಳು ಬಲಿಷ್ಠವಾಗಿದೆಯೋ, ಅದೇ ರೀತಿ ಎಷ್ಟು ನಾವು ಮಾಂಸಖಂಡಗಳನ್ನ ಬಳಸ್ತೀವಿ ಅಷ್ಟು ನಮ್ಮ ಕೈಕಾಲುಗಳು ಅಷ್ಟು ಬಲಿಷ್ಠವಾಗಿ ಇರುತ್ತೆ ಅಂತ. ಈಗ ಎಷ್ಟೊಂದ್ ಜನ ಹೇಳ್ತಾರೆ, ಈಗ ವಯಸ್ಸಾದಾಗ ಅದೆಲ್ಲ ಶಕ್ತಿ ಉಳಿಯಲ್ಲ ಹಾಗೆ ಹೀಗೆ ಅಂತ. ಆದ್ರೆ ವಿಜ್ಞಾನದ ಪ್ರಕಾರ ನೀವು ನಿಯಮಿತ ವ್ಯಾಯಾಮದಿಂದ ಎಷ್ಟೇ ವಯಸ್ಸಾದ್ರೂ ನಿಮ್ಮ ಶಕ್ತಿಯನ್ನ, ದೈಹಿಕ ಶಕ್ತಿಯನ್ನ ಕಾಪಾಡ್ಕೊಳ್ಬಹುದಾಗಿದೆ. ಸೊ ಇದು ಮಸಲ್ ಈಸ್ ಡೈನಮಿಕ್. ಡೈನಮಿಕ್ ಅಂದ್ರೆ ನೀವು ಏನ್ ಅದಕ್ಕೆ ಕಮಾಂಡ್ ಕೊಡ್ತೀರಾ ಅದಕ್ಕೆ ಅದು ಸ್ಪಂದಿಸುತ್ತೆ. ನೀವು ಕಮಾಂಡ್ ಕೊಡೋದು ಕಮ್ಮಿ ಆದ್ರೆ, ಈಗ ನೀವು ಒಂದು IT ಕಂಪನಿಯ ಉದ್ಯೋಗಿಯನ್ನೇ ತಗೊಳ್ಳಿ, ಅಥವಾ ಈಗ ಸ್ವಲ್ಪ ಮಂಡಿ ನೋವು ಇರುವ ವಯಸ್ಕರನ್ನೇ ತಗೊಳ್ಳಿ. ಈಗ ಅವ್ರ ಮಂಡಿ ನೋವು ಇರೋದ್ರಿಂದ ಎಷ್ಟೊಂದು ರೀತಿಯ ಚಟುವಟಿಕೆಗಳನ್ನ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗತ್ತೆ, ಅವರ ತೊಡೆಯ ಸ್ನಾಯುಗಳಿಗೆ ಬರುವಂತಹ ಕಮಾಂಡ್ಸ್ ಏನಿರುತ್ತೆ, ಮೆದುಳಿನಿಂದ ಬರೋ ಕಮಾಂಡ್ಸ್ ಕಡಿಮೆ ಆಗೋದ್ರಿಂದ ನಿಧಾನವಾಗಿ ಅವರ ಸ್ನಾಯುವಿನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಉಪಯೋಗಿಸ್ತೀರಾ ಅಷ್ಟು ಗಟ್ಟಿ ಮತ್ತು ಬಲಶಾಲಿ ಆಗ್ತಾ ಹೋಗುತ್ತೆ ಸ್ಕೆಲಿಟಲ್ ಸಿಸ್ಟಮ್. ಸ್ನಾಯುಗಳನ್ನ ನಿಯಮಿತವಾಗಿ ಬಲಗೊಳಿಸ್ಬೋದು, ಯಾವ ವಯಸ್ಸಿನಲ್ಲಾದ್ರೂ, ಯಾರು ಬೇಕಾದ್ರೂ ಅನ್ನೋದೇ ಈ ಒಂದು ಟಾಪಿಕ್ ನ ಉದ್ದೇಶ. ಇದು ಒಂದು ಫೇಮಸ್, ಇದು ಒಂದು ಸ್ಟಡಿ. ಇದು 2011ರಲ್ಲಿ ಇವರು ಇದನ್ನ, ಈ ಇಮೇಜ್ ತುಂಬಾ, ಈ ಏನಿದೆ ಇದು MRI ಇಮೇಜ್ ಏನಿದೆ ಸ್ಕ್ಯಾನ್, ಇದು ಇಂಟರ್ನೆಟ್ ಅಲ್ಲಿ ಸೆನ್ಸೇಷನಲೈಸ್ ಆಯ್ತು. ಅಂದ್ರೆ ಜಿಮ್ ಪ್ರಚಾರಕರು ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ, ನೀವು ಇದನ್ನ ನೋಡ್ತೀರಾ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಎಕ್ಸಾಂಪಲ್. ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಇದು ಸಾಮಾನ್ಯ ಮನುಷ್ಯರಿಗೆ ಸೇರಿದ್ದಲ್ಲ, ಇದು ಅಥ್ಲೀಟ್ಸ್ ಅಂದ್ರೆ ಪ್ರೊಫೆಷನಲ್ ಅಥ್ಲೀಟ್ ಹೇಗಿರ್ತಾರೆ, 70 ವರ್ಷದ ಒಬ್ಬ ಟ್ರೈ ಅಥ್ಲೀಟ್ ಅಂದ್ರೆ 3 ರೀತಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತರಬೇತಿಯನ್ನು ಹೊಂದಿರತಕ್ಕಂಥವ್ರು. ಆದ್ರೆ 70 ವರ್ಷ ಆದ್ರೂನು ಅವರ ಕಾಲಿನ ಸ್ನಾಯುಗಳು 40 ವರ್ಷದವ್ರ ಹಾಗೆ ತುಂಬಾ ಯಂಗ್ ಆಗಿ ಕಾಣುವಂಥದ್ದು. ಅಂದ್ರೆ ಮುಖ ಅಲ್ಲ, ಸೌಂದರ್ಯ ಅಲ್ಲ, ಆದ್ರೆ ದೇಹದಾರ್ಢ್ಯವು, ಸ್ನಾಯು ಶಕ್ತಿಯು ಹೇಗೆ 40 ವರ್ಷದವ್ರದ್ದಿರುತ್ತೆ, ಆ ತರ 70 ವರ್ಷದವರೆಗೂ ತನಕ ಶಕ್ತಿಯು ಹಾಗೆ ಅವರು ತಗೊಂಡು ಬಂದಿರೋದನ್ನ ನೀವು ಈ MRI ಸ್ಕ್ಯಾನ್ ನಲ್ಲಿ ನೋಡಬಹುದು. ಈಗ ನಾವು ಈ ವೃತ್ತಿಪರ ಕ್ರೀಡಾಪಟುಗಳಂತೆ ಇಲ್ಲದೆ ಇದ್ರೂ ಕೂಡ ನಾವು ನಿಯಮಿತ ವ್ಯಾಯಾಮದಿಂದ ತೀರಾ ನಮ್ಮ ಸ್ನಾಯು ಶಕ್ತಿಯನ್ನ ಕಳೆದುಕೊಳ್ಳೋದನ್ನ ತಡೆಗಟ್ಟಬಹುದು ಅನ್ನೋದು ಇದರಿಂದ ನಾವು ತಗೊಳ್ಬೇಕಾಗಿರೋದು ಒಂದು ಪಾಠ. ಈಗ ನೀವು ನೋಡಿದ್ರಿ ಅನ್ಸುತ್ತೆ, ನಾನು ಮನೋವೈದ್ಯ ಓದಿರುವಂತವಳು. ಮನೋವೈದ್ಯಕೀಯಕ್ಕೂ ವ್ಯಾಯಾಮಕ್ಕೂ ಏನು ಸಂಬಂಧ ಅಂತ ಎಷ್ಟೊಂದ್ ಜನ ಹೇಳ್ಬೋದು, ಅಥವಾ ಒಂದು ಕುತೂಹಲ ಕೂಡ ಬರ್ಬೋದು. ಏನಂತ ಹೇಳಿದ್ರೆ, 2021ರಿಂದ 2030 ತನಕ, ಈ ಇಸುವಿಯ ತನಕ, ಈ 10 ವರ್ಷಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆ ಏನಂತ ಘೋಷಿಸಿದೆ, ಆರೋಗ್ಯಕರ ವೃದ್ಧಾಪ್ಯದ ದಶಕ ಅಂದ್ರೆ ಹೆಲ್ತಿ ಏಜಿಂಗ್ ಡೆಕೇಡ್ ಅಂತ ಘೋಷಣೆ ಮಾಡಿದೆ. ಈ ಘೋಷವಾಕ್ಯದೊಂದಿಗೆ ನಾವು ಏನನ್ನ ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಹೆಲ್ತಿ ಏಜಿಂಗ್ ಅಂದ್ರೆ ಆದಷ್ಟು ಆರೋಗ್ಯವಾಗಿ ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿರೋದನ್ನು ಹೇಗೆ ಅನ್ನುವ ಮಾಹಿತಿಯನ್ನ ನಾವು ಪಸರಿಸಬೇಕಾಗಿದೆ, ಹಾಗೂ ನಾವು ಅದೇ ನಿಟ್ಟಿನಲ್ಲಿ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ ಅನ್ನುವ ಒಂದು ಸದುದ್ದೇಶದಿಂದ ಈ ಘೋಷವಾಕ್ಯವನ್ನ ಇಡಲಾಗಿದೆ. ಸೊ ಈಗ ದೇಹ ಬೇರೆ, ಮನಸ್ಸು ಬೇರೆ. ಅಂದ್ರೆ ಮನಸ್ಸು ನಮ್ ವಿಲ್ ಪವರ್, ನಾವು ಹೇಳ್ದಂಗೆ ಕೇಳುತ್ತೆ, ಆದ್ರೆ ದೇಹ ಬೇರೆ ತರ, ಇಟ್ ಇಸ್ ಆಟೋಮ್ಯಾಟಿಕ್ ಅನ್ನುವ ಒಂದು ತಪ್ಪು ಗ್ರಹಿಕೆ ಕೂಡ ಸಾಮಾನ್ಯರಲ್ಲಿ ಪ್ರಚಲಿತವಾಗಿದೆ. ಇದರಲ್ಲಿ ದೇಹ ಬೇರಲ್ಲ, ಮನಸ್ಸು ಬೇರಲ್ಲ. ಮನಸ್ಸು ಅಂದ್ರೆ ವಿಜ್ಞಾನದ ಪ್ರಕಾರ ಮೆದುಳಿನ ಪರಿಚಲನೆ, ಮೆದುಳಿನ ಪ್ರಕ್ರಿಯೆನೆ ಮನಸ್ಸು ಅಂತ ನಾವು ಅನುಭವದಲ್ಲಿ ಪಡೋದು. ಈಗ ನನ್ನ ಮನಸ್ಸು ಹೇಗಿರುತ್ತೆ ಅನ್ನೋದು ನನ್ನ ಮೆದುಳಿನ ಪ್ರಕ್ರಿಯೆ ಮೇಲೆ
ಅವಲಂಬಿತವಾಗಿರುತ್ತೆ. ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಖಂಡಿತ ಮಾನಸಿಕ ಆರೋಗ್ಯಕ್ಕೂ ಸಂಬಂಧಪಟ್ಟಿರುತ್ತೆ. ಈಗ ನೀವು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತೀರಾ, ಬ್ರೀತಿಂಗ್ ಎಕ್ಸರ್ಸೈಸ್ ಅಂತ ಮಾಡ್ತೀರಾ, ಸುದರ್ಶನ ಕ್ರಿಯಾ ಅಂತ ಮಾಡ್ತೀರಾ. ಈಗ ಅದು ನಾವು ಈ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿದಾಗ ಲಂಗ್ಸ್ ಮಾತ್ರ ಕೆಲಸ ಮಾಡತ್ತೆ ಅಂತ ಅಲ್ಲ, ಅದ್ರ ಕೆಳಗಡೆ ಇರೋ ಡಯಾಫ್ರಾಮ್ ಕೆಲಸ ಮಾಡುತ್ತೆ. ಆ ಲಂಗ್ ಏನೋ ಬ್ರೀದಿಂಗ್ ರೇಟ್ ಮೇಲೆ ನಮ್ಮ ಹಾರ್ಟ್ ರೇಟ್ ಕೂಡ ವ್ಯತ್ಯಾಸ ಬರುತ್ತೆ. ಆ ಎಕ್ಸರ್ಸೈಸ್ ಅನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿಯ ಅನುಭವ ಕೂಡ ಬರುತ್ತೆ. ಸೊ ಇದು ಮನೋದೈಹಿಕ ಸಂಬಂಧಗಳನ್ನು ಹೊಂದಿರುವಂತದ್ದು. ಸೊ ನಿಮ್ಮ ದೇಹವು ಎಷ್ಟು ಸದೃಢವಾಗಿರುತ್ತೆ ಅಷ್ಟು ನಿಮ್ಮ ಮನಸ್ಸು ಕೂಡ ಸದೃಢವಾಗಿರುವುದು ಖಂಡಿತ. ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಯಾವಾಗ್ಲೂ ಮನಸ್ಸನ್ನು ಕೂಡ ಒಳಗೊಳ್ಳುತ್ತೆ. ವ್ಯಾಯಾಮದ ಸತ್ಪರಿಣಾಮಗಳು ಏನೇನು ಗುಡ್ ರಿಸಲ್ಟ್ಸ್ ಆಫ್ ಎಕ್ಸರ್ಸೈಸ್ ಏನಿದೆ, ನೀವು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಗಟ್ಟಿಯಾಗಿರುತ್ತೆ, ಆಮೇಲೆ ನಿಮ್ಮ ಲಂಗ್ಸ್ ಹೆಲ್ತಿ ಆಗಿರುತ್ತೆ, ನಿಮ್ಮ ಬೋನ್ಸ್ ಹೆಲ್ತಿ ಆಗಿರುತ್ತೆ. ಏನೇನು ನೀವು ಡಾಕ್ಟರ್ಗಳಿಂದ ಅಥವಾ ನಿಮ್ಮ ಪತ್ರಿಕೆಗಳಿಂದ ಏನೇನು ತಿಳ್ಕೊಂಡಿದ್ದೀರಾ ಅದೇ ವಿಷಯಗಳು ಮನಸ್ಸಿಗೂ ಕೂಡ ಮೆದುಳಿನ ಆರೋಗ್ಯಕ್ಕೂ ಕೂಡ ಅನ್ವಯ ಆಗುವಂಥದ್ದು. ಹಾಗಾಗಿ ನಿಮ್ಗೆ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಒಂದು ದೈಹಿಕ ವ್ಯಾಯಾಮವು ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು. ಈ ಮರವಿನ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ, ಡಿಮೆನ್ಷಿಯಾ ಕಾಯಿಲೆ, ಇದ್ರ ಬಗ್ಗೆ ಈ ವಯೋಮಾನಸ ಸಂಜೀವಿನಿಯಲ್ಲಿ ತುಂಬಾ ಚೆನ್ನಾಗಿ ಹಲವು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ ಸುಮಾರು 7.4 7.4% ವಯೋವೃದ್ಧರಲ್ಲಿ ಕಾಣುವಂತಹ ಒಂದು ಕಾಯಿಲೆ. ಈ ಕಾಯಿಲೆ ಏನಂದ್ರೆ ಮೆದುಳು ಸೌದು ಏನು ನೆನಪಿಲ್ದೇ ಇರೋ ಹಾಗೆ ಸ್ವಲ್ಪ ನೆನಪಿನ ಶಕ್ತಿಯ ತೊಂದರೆಗಳು ಕಾಣಿಸ್ಕೊಳ್ಳೋದು ವಯಸ್ಸಾದವ್ರಿಗೆ. ಅದನ್ನ ಡಿಮೆನ್ಷಿಯಾ ಕಾಯಿಲೆ ಅಂತ ನಾವು ಹೇಳ್ತೀವಿ. ಡಿಮೆನ್ಷಿಯಾ ಕಾಯಿಲೆನಲ್ಲಿ ಹಲವಾರು ವಿಧಗಳಿದೆ. ಆದ್ರೆ ಮೆದುಳಿನ ಸವೆತದಿಂದ ಉಂಟಾಗುವ ಈ ಗಂಭೀರ ಕಾಯಿಲೆ ಪೂರ್ತಿ ಕ್ಯೂರ್ ಅಂತ ನಾವು ಏನು ನಮ್ಮ ಹತ್ರ ಮಾತ್ರೆಗಳಾಗ್ಲಿ ಔಷಧಿಗಳಾಗ್ಲಿ ಇಲ್ಲ. ನಮ್ಮ ಹತ್ರ ಯಾವ ರೀತಿ ಔಷಧಿಗಳಿದೆ, ಈ ಮರೆತು ಹೋಗುವಂತಹ ಪ್ರಕ್ರಿಯೆ ಸ್ವಲ್ಪ ನಿಧಾನವಾಗುವಂತಹದ್ದು ಹಾಗೂ ಕಾಯಿಲೆಯ ಮುನ್ನಡಿಗೆ ಸ್ವಲ್ಪ ನಿಧಾನವಾಗುವಂತಹ ಕೆಲವು ಔಷಧಿಗಳು ಈಗ ಸದ್ಯಕ್ಕೆ ವಿಜ್ಞಾನಕ್ಕೆ ಇದೆ. ಆದರೆ ಈ ವ್ಯಾಯಾಮದ ಬಗೆಗೆ ವಿಜ್ಞಾನ ಹೇಳುವುದೇ ಒಂದು ಬೇರೆ ವಿಷಯ. ಏನಂದ್ರೆ ನಿಯಮಿತವಾಗಿ ಯಾರು ಮಧ್ಯ ವಯಸ್ಸು ಅಂದ್ರೆ 40s ಇಂದಾನೆ ಯಾರು ಡೈಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಬರ್ತಾರೆ ಅವರಿಗೆ ಒಂದು 40 to 45% ಇದು ರಿಸ್ಕ್ ರಿಡಕ್ಷನ್ ಆಗುತ್ತೆ. ಅಂದ್ರೆ ಅವರ ಮೆದುಳಿಗೆ ತಲುಪುವ ರಕ್ತ ಇರ್ಬೋದು, ಮೆದುಳಿಗೆ ತಲುಪುವ ಕಿಣ್ವಗಳಿರ್ಬಹುದು, ಹಾರ್ಮೋನ್ಸ್ ಇರ್ಬೋದು, ಸೈಟೋಕೈನ್ಸ್ ಇರ್ಬೋದು, ಅದೆಲ್ಲ ಬದಲಾವಣೆ ಆಗಿ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ. ವಯಸ್ಸಾದ್ರೂ ಕೂಡ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೂ ಕೂಡ ಅವರು ತಡೆಗಟ್ಟಬಹುದಾದ ಕಾಯಿಲೆಗಳಲ್ಲಿ ಡಿಮೆನ್ಷಿಯಾ ಕೂಡ ಒಂದು ಅನ್ನೋದನ್ನ ವಿಜ್ಞಾನ ಹೇಳ್ತದೆ. ಈಗ ನೀವು ಇದನ್ನ ನೋಡೇ ಇರ್ತೀರ. ಈಗ ಡಿಮೆನ್ಷಿಯಾ ಕಾಯಿಲೆ ಏನಕ್ಕೆ ಬರುತ್ತೆ ಅಂದ್ರೆ ಮರೆತು ಹೋಗುವಂತಹ ಕಾಯಿಲೆ ಏನಕ್ಕೆ ಬರುತ್ತೆ ಅನ್ನೋದಕ್ಕೆ ತುಂಬಾ BP ಜಾಸ್ತಿ ಆಗಿರುವಂತದ್ದು, ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು, ತಲೆಗೆ ಪೆಟ್ಟು ಬಿದ್ದಿರುವಂತದ್ದು, ಆಮೇಲೆ ತುಂಬಾ ಹೈ ಕೊಲೆಸ್ಟ್ರಾಲ್ ಇರುವಂತದ್ದು, ಆಮೇಲೆ ಸ್ಮೋಕಿಂಗ್, ಆಮೇಲೆ ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು. ಈ ರೀತಿ ಹಲವು ಕಾರಣಗಳಿಂದ ಮೆದುಳಿಗೆ ಪೆಟ್ಟು ಬೀಳುವಂಥದ್ದು. ಪೆಟ್ಟು ಅಂದ್ರೆ ನಿಜವಾಗ್ಲೂ ಹೊಡೆತ ಅಲ್ಲ, ದೇಹದಲ್ಲಿ ಸೇರಿ ಆ ಕೆಮಿಕಲ್ಸ್ ಇಂದ ನಮ್ಮ ತಲೆಗೆ ನಮ್ಮ ಮೆದುಳಿಗೆ ಉಂಟಾಗುವಂತಹ ಒಂದು ಡ್ಯಾಮೇಜ್, ಬ್ರೈನ್ ಡ್ಯಾಮೇಜ್ ಏನಾಗ್ತದೆ ಈಗ ಕುಡಿಯೋದ್ರಿಂದ ಸ್ಮೋಕಿಂಗ್ ಇಂದ ಆಗಬಹುದು ಅಂತ. ಈಗ ನೀವು ಇದನ್ನ ನೋಡಿದ್ರೆ, ಈ ಒಂದು ಚಾರ್ಟ್ ಅನ್ನ ನೋಡಿದ್ರೆ ನಮ್ಗೆ ಅನ್ಸೋದೇನಂದ್ರೆ ಇದರಲ್ಲಿ ಹಲವಾರು ಸಮಸ್ಯೆಗಳು ವ್ಯಾಯಾಮದಿಂದ ಬಗೆಹರಿಯತ್ತೆ ಅಂತ. ಇದರಲ್ಲಿ ಆಲ್ ಕಾಸ್ ಮಾರ್ಟಾಲಿಟಿ ಅಂತ ಒಂದು ಕೂಡ ಹೇಳ್ತೀವಿ ನಾವು. ಆಲ್ ಕಾಸ್, ಯಾವುದೇ ಕಾರಣಗಳಿಂದ ಅಕಾಲ ಮೃತ್ಯು ಬರುವಂತದ್ದು ಅಥವಾ ಯಾವುದೇ ಕಾರಣದಿಂದ ಈ ರೀತಿಯ ಕಾಯಿಲೆಗಳು ಬರುವಂತದ್ದು, ಎರಡರದು ರಿಸ್ಕ್ ರಿಡಕ್ಷನ್ ಮಾಡುವಂತಹ ಒಂದೇ ಒಂದು ದಿವ್ಯ ಔಷಧ ಅಂದ್ರೆ ವ್ಯಾಯಾಮ. ಈ ಶಕ್ತಿವರ್ಧಕ ವ್ಯಾಯಾಮದಿಂದ ಬೇರೆ ಏನೇನಾಗುತ್ತೆ ಈಗ ನಾವು ನೋಡಿದ್ವಿ. ಈಗ ಡಿಮೆನ್ಷಿಯಾ ಕಾಯಿಲೆ ಬಗ್ಗೆ ನಾನು ವಿಶೇಷವಾಗಿ ಹೇಳಿದೆ, ಯಾಕಂದ್ರೆ ನಾನು ಮಿದುಳು ತಜ್ಞಳು, ಮನೋವೈದ್ಯಳು, ಹಾಗಾಗಿ ಇದರಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಅದನ್ನ ಮೊದಲೇ ಹೇಳಿದ್ದು. ಆದ್ರೆ ಈಗ ನನ್ನ ತರಾನೇ ಈಗ ಹೃದಯ ರೋಗ ತಜ್ಞರು ಇರ್ಬಹುದು,
ಅಥವಾ ಮೂಳೆ ರೋಗ ತಜ್ಞರಿರ್ಬಹುದು, ಕಿಡ್ನಿ ರೋಗ ತಜ್ಞರಿರ್ಬಹುದು. ಇವರೆಲ್ಲ ಹೇಳೋದು ಏನಂದ್ರೆ ವ್ಯಾಯಾಮದಿಂದ ಹಲವು ರೀತಿಯ ನಿಮಗೆ ಆಮ್, ಪರಿಣಾಮಗಳು, ಹಲವು ರೀತಿಯ ಒಳ್ಳೆಯ ಪರಿಣಾಮಗಳು, ಲಾಭಗಳು ಕೂಡ ಇದೆ ಅಂತ. ಹೃದಯದ ಆರೋಗ್ಯ ಆಬ್ವಿಯಸ್ಲಿ ನೀವು ಎಷ್ಟು ಎಕ್ಸರ್ಸೈಸ್ ಮಾಡ್ತಾರೆ ಹಾರ್ಟ್ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಹಾರ್ಟ್ ಬ್ಲಾಕೇಜಸ್ ಬರೋದು ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ಸ್ ರಿಸ್ಕ್ ಕಡಿಮೆ ಆಗುತ್ತೆ. ಆಮೇಲೆ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರ ನಿಮ್ಮ ಮೂಳೆಗಳು ಗಟ್ಟಿಗೊಳ್ಳುತ್ತೆ. ಈಗ ಸ್ಪೆಷಲಿ ಈ ಮೂಳೆಗಳು ಅಂದ್ರೆ ಲೇಡೀಸ್ ಬಗ್ಗೆ ಸ್ಪೆಷಲ್ ಮೆನ್ಷನ್ ಕೊಡ್ಬೇಕು. ಅವರಿಗೆ ಋತು ಬಂದ ಆದ ಕೂಡ್ಲೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನುವ ಹಾರ್ಮೋನ್ಗಳೇನಿರುತ್ತೆ ಅದು ಕಡಿಮೆ ಆದಾಗ ಅವರಿಗೆ ತಿಂಗಳು ಋತುಸ್ರಾವ ಬರದೇ ಇದ್ದಾಗ ಏನಾಗತ್ತೆ, ಈ ಬೋನ್ ಡೆನ್ಸಿಟಿ ಅಂತ ನಾವು ಹೇಳ್ತೀವಿ, ಒಂದು ಮೂಳೆ ಎಷ್ಟು ಗಟ್ಟಿ ಇರುತ್ತೆ ಅನ್ನೋದಿದೆಯಲ್ಲ, ಇದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಯಾವಾಗ ಈ ಹಾರ್ಮೋನುಗಳಲ್ಲಿ ಏರುಪೇರು ಬರುತ್ತೆ, ಪ್ರತಿ ವರ್ಷ ಅವರು ಕೆಲವು ಈ ಮೂಳೆಯ ಗಟ್ಟಿತನವನ್ನ ಏನಿರುತ್ತೆ ಅದು ಕಳ್ಕೊಳ್ತಾ ಬರ್ತಾರೆ. ಸೊ ವಯಸ್ಸಾದಂಗೆ ಲೇಡೀಸ್ ಬೋನ್ಸ್ ಏನಿರುತ್ತೆ ಅದು ಗಂಡಸರಿಗಿಂತ ಸ್ವಲ್ಪ ಸೂಕ್ಷ್ಮವಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ನೋಡಿರ್ತೀರ, ಇದಕ್ಕೆ ಅಡಿಗೆ ಮನೆಯಲ್ಲಿ ಸ್ವಲ್ಪ ಜಾರದ್ರುನು, ಬಚ್ಚಲ ಮನೆಯಲ್ಲಿ ಸ್ವಲ್ಪ ಜಾರದ್ರುನು ಮೂಳೆ ಮುರಿದೇ ಹೋಗುವಷ್ಟು ಸೂಕ್ಷ್ಮವಾಗಿ ಹೋಗುತ್ತೆ. ಮೂಳೆ ಅಂದ್ರೆ ಗಟ್ಟಿ ಇರ್ಬೇಕು ಅಲ್ವಾ. ನಾವೀಗ ನಾನ್ ವೆಜ್ ತಿನ್ನುವವರಿಗೆ ಅನುಭವ ಇರುತ್ತೆ, ಅದ್ರ ಒಳಗಡೆ ಕೂಡ ಅದರದ್ದು ಎಷ್ಟು ಗಟ್ಟಿ ಇರ್ತದೆ ಅಂತ ಗೊತ್ತಿರತ್ತೆ. ಆ ಗಟ್ಟಿತನಕ್ಕೆ ಏನು ಈ ಹಾರ್ಮೋನಲ್ ಸಪೋರ್ಟ್ ಬೇಕು, ಅದು ಹೆಂಗಸರಲ್ಲಿ ಇರೋದಿಲ್ಲ. ಆದರೆ ಮೆನೋಪಾಸ್ ಆದ್ಮೇಲೂ ಕೂಡ ವ್ಯಾಯಾಮ ಮಾಡುವವರಿಗೆ ಈ ರೀತಿ ಹಾರ್ಮೋನಲ್ ಎಫೆಕ್ಟ್ಸ್ ನಾವು ರಿವರ್ಸ್ ಮಾಡಬಹುದು ಒಂದು, ಅಥವಾ ಫಸ್ಟ್ ಇಂದ ಮಾಡ್ಕೊಂಡ್ ಬಂದ್ರೆ ಅಷ್ಟೊಂದು ಮೂಳೆ ಸೂಕ್ಷ್ಮವಾಗಿ ಆಗೋದೇ ಇಲ್ಲ ಅಂತ ಹೇಳಿ ಕೆಲವು ಸಂಶೋಧನೆಗಳು ಇದೆ. ಆಮೇಲೆ ಈಗ ಆರ್ಥ್ರೈಟಿಸ್ ಇರೋರಿಗೆ ಆರ್ಥ್ರೈಟಿಸ್ ಇರುವ ಗಂಟಿನ ಸುತ್ತಮುತ್ತ ಇರುವ ಸ್ನಾಯುಗಳ ಎಕ್ಸರ್ಸೈಸ್ ಅನ್ನು ಕೆಲವು ಮಾಡಿದಾಗ ನೋವುಗಳು ಕೂಡ ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಬೀಳೋದು, ಇದೆಲ್ಲ ಸ್ಲಿಪ್ ರಿಸ್ಕ್, ಫಾಲ್ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಮೇನ್ ನಾವೇನ್ ತಿಳ್ಕೊಬೇಕಂದ್ರೆ ಶುಗರ್ ಕಾಯಿಲೆ ಇರೋರು ಸುಮಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಶುಗರ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ನಮ್ಮ ದೇಶ. ಇದ್ರಲ್ಲಿ ಏನಂದ್ರೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಏನಿದೆ, ಹೈ BP ಏನಿದೆ, ಎರಡೂ ಕೂಡ ವಿತ್ ಎಕ್ಸರ್ಸೈಸ್ ತುಂಬಾ ಕಂಟ್ರೋಲ್ಗೆ ಬರೋ ಸಾಧ್ಯತೆಗಳು ಇರತ್ತೆ. ಆಮೇಲೆ ಈಗ ಯಾವುದೇ ಆಗ್ಲಿ ಏಜ್ ಓಲ್ಡ್ ಪೀಪಲ್ ಅಲ್ಲಿ ಈಗ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಪೋಸ್ಟ್ ಆಪರೇಟಿವ್ ಸ್ಟೇಟ್ ಏನಿರುತ್ತೆ, ಆಪರೇಷನ್ ಆದ ಮೇಲೆ ಕೆಕೆಕ್ಸಿಕ್ ಸ್ಟೇಟ್ ಅಂತ ಇರುತ್ತೆ. ಕೆಕೆಕ್ಸಿಕ್ ಅಂದ್ರೆ ನಮ್ಮ ಸ್ನಾಯುಗಳು ಇನ್ನೂ ವೀಕ್ ಆಗುವ ಚಾನ್ಸ್ ಇರುತ್ತೆ, ಯಾಕಂದ್ರೆ ರೆಸ್ಟ್ ಹೇಳಿರ್ತಾರೆ, ನಾವು ಓಡಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಕೆಟಬಾಲಿಕ್ ಸ್ಟೇಟ್ ಇರುತ್ತೆ, ಅಂದ್ರೆ ದೇಹ ತನ್ನನ್ನೇ ತಾನು ಏನಿದೆ ಸ್ಟೋರ್ ಮಾಡ್ಕೊಂಡಿರೋ ಫುಡ್ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಇರುತ್ತೆ. ಹಾಗಾಗಿ ಈ ಕೆಕೆಕ್ಸಿಕ್ ಸ್ಟೇಟ್ ಏನಿರುತ್ತೆ ಅದನ್ನ ನಾವು ಆಮೇಲೆ ಸರಿಯಾದ ಆಹಾರ ಮತ್ತು ವ್ಯಾಯಾಮದಿಂದ ಸರಿ ಮಾಡ್ಕೊಳ್ಬೇಕಾಗತ್ತೆ ಆಪರೇಷನ್ ಆದ್ಮೇಲೆ. ಆದರೆ ಮುಂಚೆನೆ ವ್ಯಾಯಾಮದಿಂದ ತರಬೇತಿ ಆಗಿರುವಂತಹ ದೇಹದಲ್ಲಿ ಯಾವುದೇ ಆಪರೇಷನ್ ಮಾಡಿದಾಗ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ಪೂರ್ವ ತಯಾರಿ ಅಷ್ಟೇ ಯಾರು ತಯಾರಿ ಮಾಡ್ಕೊಂಡಿರ್ತಾರೆ ಅವರ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಆಮೇಲೆ ಈಗ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಈಗ ಸ್ಟೂಡೆಂಟ್ ಸ್ಟ್ರೆಸ್ ಆಗ್ಬೋದು, ಲೇಡೀಸ್ ಸ್ಟ್ರೆಸ್ ಆಗ್ಬೋದು, ಮಿಡಲ್ ಏಜ್ಡ್ ಮೆನ್ ಅವ್ರಿಗೆ ಸ್ಟ್ರೆಸ್ ಆಗ್ಬೋದು. ಸ್ಟ್ರೆಸ್ ಅಂತ ನೀವು ಈಗ ತುಂಬಾ ಕೇಳ್ತಿರ್ತೀರಾ. ಸ್ಟ್ರೆಸ್ ಅಂದ್ರೆ ಒತ್ತಡ, ದೈನಂದಿನ ಜೀವನದ ಒತ್ತಡ ಏನಿದೆ ಅದು ಕೂಡ ಈ ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ ಸ್ಟ್ರೆಸ್ ಇಂದ ಆಗುವ ಹಾರ್ಟ್ ಡಿಸೀಸ್, ಆಮೇಲೆ ಸ್ಟ್ರೋಕ್ ಇರ್ಬೋದು, BP ಜಾಸ್ತಿ ಆಗೋದಿರ್ಬೋದು, ಶುಗರ್ ಜಾಸ್ತಿ ಆಗೋದು ಎಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ ಇದು. ಆಮೇಲೆ ಈ ಕ್ಯಾನ್ಸರ್ ಕಾಯಿಲೆ ಆಗಮನ, ಈ ರೆಗ್ಯುಲರ್ ಎಕ್ಸರ್ಸೈಸ್ ಇಂದ ಕೆಲವು ಕ್ಯಾನ್ಸರ್ಗಳನ್ನ ತಡೆಗಟ್ಟಬಹುದು ಅಂತ ಕೂಡ ಸಂಶೋಧನೆಗಳಿದೆ. ಆದ್ರೆ ಇನ್ನೊಂಥರ ಕುತೂಹಲಕಾರಿ ಏನಂದ್ರೆ ಒಮ್ಮೆ ಕ್ಯಾನ್ಸರ್ ಬಂದ್ರೂನು ಎಕ್ಸರ್ಸೈಸ್ ಮುಂದುವರ್ಸೋರಿಗೆ ಕ್ಯಾನ್ಸರ್ ಇಂದ ರಿಕವರಿ ಕೂಡ ಹಾಗೂ ಕೀಮೋಥೆರಪಿಯನ್ನು ತಡೆದುಕೊಳ್ಳುವ ಶಕ್ತಿ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದು ಹಲವರಿಗೆ ಆಸೆ ಇರುತ್ತೆ. ಅಂದ್ರೆ ನಾವ್ ಎಷ್ಟು ದಿನ ಇದ್ರೂನು ಬೇರೆಯವರಿಗೆ ಡಿಪೆಂಡ್ ಆಗಿ ಬದುಕಬಾರ್ದು ಅನ್ನುವ ಆಸೆ ತುಂಬಾ ಜನಕ್ಕಿರುತ್ತೆ. ನನ್ಗನ್ಸುತ್ತೆ ಎಲ್ಲಾರ್ಗೂ ಇರುತ್ತೆ ಅಂತ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ತೀನಿ. ಈಗ ತುಂಬಾ ದೀರ್ಘಾಯುಷಿಗಳು ಅಂತ ಈಗ ನಮ್ಮ ಕಲ್ಚರ್ ಅಲ್ಲಿ ಇದೆ. ಈಗ ಆಶೀರ್ವಾದ ಮಾಡ್ಬೇಕಾದ್ರುನು ದೀರ್ಘ ಆಯುಷ್ಯ ಭವ ಅಂತ ಹೇಳ್ತಾರೆ. ಸೊ ಆಯುಷ್ಯ
ಒಂದು ಅಂದ್ರೆ ದೀರ್ಘ ಆಯುಷ್ಯ ಒಂದು, ಹೆಲ್ತ್ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಅಂತ ಹೇಳುವಂಥದ್ದು, ಅಂದ್ರೆ ಎಷ್ಟು ಆಯುಷ್ಯ ಇದೆ ಅಂತ ಹೇಳೋದು. ಇನ್ನೊಂದು ಕಾನ್ಸೆಪ್ಟ್ ಇದೆ ಹೆಲ್ತ್ ಸ್ಪ್ಯಾನ್ ಅಂತ. ನಮಗೆ ಇರೋ ಆಯುಷ್ಯದಲ್ಲಿ ಎಷ್ಟು ವರ್ಷಗಳು ನಾವು ಆರೋಗ್ಯವಾಗಿ ಚಟುವಟಿಕೆಯಿಂದ ಕಲಿತೀವಿ. ಅಂದ್ರೆ ಹೆಲ್ತ್ ಸ್ಪ್ಯಾನ್ ಬೇರೆ, ಲೈಫ್ ಸ್ಪ್ಯಾನ್ ಬೇರೆ. ಲೈಫ್ ಸ್ಪ್ಯಾನ್ ಅಂದ್ರೆ ಇವಾಗ ನಮ್ಮ ಆವರೇಜ್ ಲೈಫ್ ಸ್ಪ್ಯಾನ್ ಇವಾಗ 70 ವರ್ಷಗಳು ಅಂತ ಅನ್ಕೊಂಡ್ರೆ, ನಾವು 50 ವರ್ಷದಲ್ಲೇ ಕಾಯಿಲೆಗೆ ತುತ್ತಾದರೆ ಇನ್ನ 20 ವರ್ಷಗಳು ನಾವು ಕಾಯಿಲೆಗೆ ಸಂಬಂಧಪಟ್ಟ ನೋವಿನಲ್ಲಿ ಅಥವಾ ನರಳುವಿಕೆಯಲ್ಲಿ ಕಳೆಯೋದಕ್ಕಿಂತ ನಾವು ಎಷ್ಟು ವರ್ಷ ಬದುಕಿರ್ತೀವೋ ಆದಷ್ಟು ವರ್ಷಗಳು ಆರೋಗ್ಯಕರವಾಗಿ ಕಳೆಯಬೇಕು ಅನ್ನೋದೇ ಹೆಲ್ತ್ ಸ್ಪ್ಯಾನ್ ಅನ್ನೋ ಕಾನ್ಸೆಪ್ಟ್. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತೀರಾ, ಫಸ್ಟ್ ಅಲ್ಲಿ ನೀವು ಏನು ಮಾಡಲ್ಲ, ಎಕ್ಸರ್ಸೈಸ್ ಆಗ್ಲಿ ಡಯಟ್ ಆಗ್ಲಿ ಆ ತರದ್ದು ಯಾವುದೇ ಗಮನ ಕೊಡ್ದಿರಾ ಕಳೆದಿರೋ ಲೈಫಲ್ಲಿ ಫಸ್ಟ್ ಒಂದು ಮಿಡಿಲ್ ಏಜ್ ತನಕ ಚೆನ್ನಾಗಿ ಬರುತ್ತೆ, ಆಮೇಲೆ ಬೇಗ ಕಾಯಿಲೆ ಬರುವಂತದ್ದು, ಆಮೇಲೆ ಬೇಗ ನೀವು ಸ್ವಾವಲಂಬನವನ್ನು ಕಳೆದುಕೊಳ್ಳುವಂಥದ್ದು ಆ ರೀತಿ ಆಗಬಹುದು. ಆದ್ರೆ ಮುತುವರ್ಜಿ ವಹಿಸಿರುವಂತವ್ರು, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವಂತವ್ರು ಹೆಚ್ಚು ವರ್ಷಗಳ ಕಾಲ ಸಕ್ರಿಯವಾಗಿ ಇರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ, ತಮ್ಮ ಜೀವನದಲ್ಲೂ ಹಾಗೂ ಸಾಮಾಜಿಕವಾಗಿಯೂ ಚಟುವಟಿಕೆಯಿಂದ ಇರುವುದು ಸಾಧ್ಯವಾಗಿರುತ್ತೆ ಅನ್ನೋ ಕಾನ್ಸೆಪ್ಟ್ಗೆ ನಾವು ಹೆಲ್ತ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಹೆಲ್ತ್ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಗ್ಯಾಪ್ ಅಂತ ನಾವು ಹೇಳ್ತೀವಿ, ಹೆಲ್ತ್ ಅಂಡ್ ಲೈಫ್ ಸ್ಪ್ಯಾನ್ ಗ್ಯಾಪ್ ಅಂತ. ಈಗ ಏನಂದ್ರೆ ಈಗ ಮಾಡರ್ನ್ ಮೆಡಿಸನ್ ನಲ್ಲಿ ಯಾವುದೇ ಕಾಯಿಲೆ ಇದ್ರೂ ನಮ್ಮ ಜೀವಿತ ಅವಧಿ ಲೈಫ್ ಸ್ಪ್ಯಾನ್ ಅನ್ನ ಹೆಚ್ಚಿಸ್ಕೊಂಡು ಮುಂದೆ ಹೋಗುವಂತಹ, ಸಾವನ್ನ ಮುಂದೂಡುವಂತಹ ಹಲವು ಔಷಧಗಳು, ಹಲವು ಟ್ರೀಟ್ಮೆಂಟ್ಗಳು ಇದೆ. ಆದರೆ ಕಾಯಿಲೆಯನ್ನ ಸಂಪೂರ್ಣ ನಿವಾರಿಸುವಂಥದ್ದು ಅಥವಾ ಬರದೇ ಇರೋಂಗೆ ತಡೆಯುವಂಥದ್ದು ಕೆಲವು ಔಷಧಿಗಳು ಇರುತ್ತೆ. ಈಗ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್, ಈಗ ಕೆಲವು ಔಷಧಿಗಳು ಕೊಟ್ರೆ ಆತರ ಕಾಯಿಲೆಗಳು, ಇನ್ಫೆಕ್ಷನ್ಸ್ ಡಿಸೀಸ್ ಬರೋದಿಲ್ಲ. ಆದ್ರೆ ಕೆಲವುದೀಗ ಶುಗರ್ ಇರಬಹುದು, ಸ್ಥೂಲಕಾಯ ಒಬೇಸಿಟಿ ಇರಬಹುದು, ಅಥವಾ IBP ಇರ್ಬೋದು. ಇದಿರೋರಿಗೆ ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ ಅಂತಾರೆ, ಜೀವನ ಶೈಲಿ ಮಾರ್ಪಾಡುಗಳನ್ನ ಹೇಳ್ತಾರೆ ಡಾಕ್ಟರ್. ಅಂದ್ರೆ ಪ್ರಿವೆಂಟಿವ್ ಇಂಟರ್ವೆನ್ಷನ್ ಅದೇನೆ, ಅದನ್ನ ಒಂದು ಮಾತ್ರೆ ರೂಪದಲ್ಲಿ, ಒಂದು ಇಂಜೆಕ್ಷನ್ ರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವೇ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ಅಳವಡಿಸ್ಕೊಂಡ್ರೆ ಕೆಲವು ರೀತಿಯ ಕಾಯಿಲೆಗಳು ನಮ್ಮನ್ನ ಕಾಡೋದಿಲ್ಲ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ ಜಾಗತಿಕವಾಗಿ ಲೆಕ್ಕ ಹಾಕಿರೋದೇನಂದ್ರೆ 9 ರಿಂದ 11 ವರ್ಷ ಕಾಯಿಲೆಯ ಸ್ಥಿತಿಯಲ್ಲಿ ಹಲವಾರು ಜನ ಕಳೀತಾ ಇದ್ದಾರೆ ಅವರ ಜೀವಿತವನ್ನಂತ. ಲಾಸ್ಟ್ 1 ಡಿಕೇಡ್ ಡಿಸೀಸ್ ರಿಟರ್ನ್ ಡಿಕೇಡ್ ಆಗಿರುತ್ತೆ, ಅಂದ್ರೆ ಬದುಕಿರ್ತಾರೆ ಆದ್ರೆ ಕಾಯಿಲೆ ಇಂದ ಸಫರ್ ಆಗಿ ಬದುಕಿರ್ತಾರೆ ಅನ್ನೋದು ಇದು ಅಂಕಿ ಅಂಶಗಳು. ಸೊ ಇದು ಈ ಹೆಲ್ತ್ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಎರಡು ಸೇಮ್ ಆಗ್ಬೇಕು ಅಂದ್ರೆ ನಾವ್ ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಆರೋಗ್ಯವಾಗಿರೋದು, ಅಥವಾ ಆದಷ್ಟು ಹೆಚ್ಚು ವರ್ಷಗಳ ಆರೋಗ್ಯವಾಗಿರುವಂತದ್ದು ಮಾಡಕ್ಕೆ ಐದು ಪಾಯಿಂಟ್ ಹೇಳ್ತಾರೆ. ಒಂದು, ನಿಯಮಿತವಾದ ವ್ಯಾಯಾಮ, ಪೌಷ್ಟಿಕಾಂಶ ಭರಿತ ಆಹಾರ ಮತ್ತು ಸಾಕಷ್ಟು ನಿದ್ರೆಯನ್ನ ಮಾಡುವಂಥದ್ದು, ಆಮೇಲೆ ಲೈಫಲ್ಲಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಮೆದುಳಿಗೆ ಪ್ರತಿದಿನ ವ್ಯಾಯಾಮ ಮಾಡುವಂಥದ್ದು, ಸಕ್ರಿಯವಾಗಿ ಇರುವಂಥದ್ದು, ಆಮೇಲೆ ಸಾಮಾಜಿಕವಾಗಿ ನಿಮ್ಮ ಗೆಳೆಯರೊಂದಿಗೆ ಕುಟುಂಬದೊಂದಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳೋದು, ಸಾಮಾಜಿಕ ಬದುಕಿನಲ್ಲಿ ಪಾಲ್ಗೊಳ್ಳುವಂಥದ್ದು. ಸೊ ಈಗ ಶಕ್ತಿವರ್ಧನೆಯ ತರಬೇತಿಯೇ ಏಕೆ ಅಂತ ಹೇಳಿದ್ರಲ್ಲ, ಈಗ ವಾಕಿಂಗ್ ಮಾಡಿದ್ರೆ ಸಾಲದ, ಇದೆಲ್ಲ ನಾವ್ ಏನಕ್ಕೆ ಮಾಡ್ಬೇಕು, ಡಂಬೆಲ್ ಏನಕ್ಕೆ ತಗೋಬೇಕು, ಮನೇಲಿ ಏನಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಕೇಳಿದ್ರೆ, ಇದು ಮಸಲ್ ಏನ್ ಇಂಪಾರ್ಟೆಂಟ್ ಅಂತ ಕೆಲವು ಮುಂದಿನ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ಮಸಲ್ಗೆ ನಾವು ಗ್ಲೂಕೋಸ್ ಸಿಂಕ್ ಅಂತ ನಾವು ಹೇಳ್ತೀವಿ. ಗ್ಲೂಕೋಸ್ ಸಿಂಕ್ ಅಂದ್ರೆ ನಿಮ್ಮ ಕಿಚನ್ ಸಿಂಕ್ ಯಾವ ರೀತಿ ಇರುತ್ತೆ, ಅಲ್ಲಿ ನೀವು ಪಾತ್ರೆಗಳನ್ನ ತೊಳೆದಾಗ ಈ ಸೋಪ್ ನೀರಾಗ್ಲಿ ಅಥವಾ ಆಹಾರ ಸೇರಿರುವಂತ ನೀರಾಗ್ಲಿ ಹೇಗೆ ಸಿಂಕ್ ಅಲ್ಲಿ ಹರಿದು ಹೋಗ್ಬಿಡುತ್ತೆ, ಆ ರೀತಿ ನೀವೀಗ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಫುಡ್ ತಿಂದ್ರೆ, ಈಗ ಅಕ್ಕಿ ಆಗ್ಬಹುದು, ರಾಗಿ ಆಗ್ಬಹುದು, ಗೋಧಿ ಆಗ್ಬಹುದು, ಸ್ಟಾರ್ಚ್ ಫಿಲ್ಡ್ ಫುಡ್ ಯಾವ್ದು ತಿಂದ್ರೂ ನಿಮ್ಮ ಶುಗರ್ ಲೆವೆಲ್ ಏನು ಜಾಸ್ತಿ ಆಗುತ್ತೆ, ನಿಮ್ಮ ಸ್ನಾಯುಗಳು ಎಷ್ಟು ಬಲಶಾಲಿಯಾಗಿರುತ್ತೆ ಅಷ್ಟು ಅದು ಸಿಂಕ್ ತರ ಎಲ್ಲಾನು ರಕ್ತದಿಂದ ಎಳ್ಕೊಳ್ಳುತ್ತೆ, ಫಸ್ಟ್ ಗ್ಲೂಕೋಸ್ ಅನ್ನ ಎಳ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಹೆಚ್ಚು ಮೇಲೆ ಹೋಗೋದಿಲ್ಲ. ಅಂದ್ರೆ ಮೇಲೆ ಕೆಳಗೆ ಹೋಗೋದ್ರಿಂದಾನೇ ಡಯಾಬಿಟಿಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ ಪೇಷಂಟಿಗೆ. ಆದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋರಿಗೆ ತುಂಬಾ ಮೇಲೆ ಕೆಳಗೆ ಹೋಗದೆ ಇರೋದು ಒಂದು ಲಾಭ ಕೂಡ ಆಗತ್ತೆ. ಸೊ ಇದಕ್ಕೆ ನಾವು ಬ್ರೈನ್ ಮಸಲ್ ಕನೆಕ್ಷನ್ ಅಂತ ನಾವು ಹೇಳ್ತೀವಿ. ಬ್ರೈನ್ ಮಸಲ್ ಕನೆಕ್ಷನ್ ಅಂದ್ರೆ ಮೆದುಳಿನಿಂದ ಸ್ನಾಯುವಿಗೆ, ಸ್ನಾಯುವಿನಿಂದ ಮೆದುಳಿಗೆ ಹೋಗುವ ಸಿಗ್ನಲ್ಗಳು, ಈ ರೀತಿಯ
ಸಂಭಾಷಣೆ ಏನಿದೆ, ಎರಡು ಅಂಗಗಳ ಮಧ್ಯೆ ಸಂಭಾಷಣೆ, ಅದು ತುಂಬಾ ಪ್ರಮುಖವಾದ ಸಂಭಾಷಣೆ ದೇಹದಲ್ಲಿ ನಡೆಯುವಂತದ್ದು. ಇದು ನೋಡ್ತೀರಾ, ಇದು ಒಂದು ಪೇಪರ್ ಇಂದ, ಸೈಂಟಿಫಿಕ್ ಪೇಪರ್ ತಗೊಂಡಿರುವಂತದ್ದು. ಇದು ಮಸಲ್ ಇಂದ ಎಷ್ಟು ಕಡೆಗೆ ಕಮ್ಯುನಿಕೇಶನ್ ಆಗ್ತಾ ಇದೆ ಅನ್ನೋಂತ ತೋರಿಸುವಂಥದ್ದು. ಅಂದ್ರೆ ಈಗ ನನ್ನ ಕೈಯನ್ನ ಹಿಂಗ್ ಅಂದ್ರೆ ಬರೀ ಇಲ್ಲ ಅಂತ ಇಲ್ಲ, ಇಲ್ಲಿಂದ ನನ್ನ ದೇಹದ ವಿವಿಧ ಭಾಗಗಳಿಗೆ ಸಿಗ್ನಲ್ಗಳು ಹೋಗ್ತಾ ಇದೆ. ಏನೇನ್ ಸಿಗ್ನಲ್ ಹೋಗ್ತಾ ಇದೆ ಅಂತಂದ್ರೆ, ಈ ರಕ್ತ ಇದೇನಿದೆ ಧಮನಿ ಏನಿರುತ್ತೆ ಅದು ಅಗಲ ಆಗುವಂಥದ್ದು, ಅಂದ್ರೆ ಸರಾಗವಾಗಿ ರಕ್ತ ಎಲ್ಲಾ ಕಡೆ ಹರಿಯುವಂಥದ್ದು. ಆಮೇಲೆ ಹೊಟ್ಟೆ ಹಸುವಿಗೆ ಸಂಬಂಧಪಟ್ಟ ಕೆಲವು ಕಿಣ್ವಗಳ ರಿಲೀಸ್ ಆಗುವಂತದ್ದು. ಆಮೇಲೆ ನಮ್ಮ ಫ್ಯಾಟ್ ಏನಿದೆ, ತುಂಬಾ ಈ ಬೊಜ್ಜು ಏನಿದೆ ಅದು ಕರಗುವಂತಹ ಕೆಲವು ಕಿಣ್ವಗಳು ಹೋಗುವಂತದ್ದು. ಆಮೇಲೆ ಸ್ಟ್ರೆಸ್ ನ ಕಡಿಮೆ ಮಾಡುವಂತದ್ದು. ಆಮೇಲೆ ಇನ್ಸುಲಿನ್ ಸೆಕ್ರೀಷನ್, ನೀವು ಈ ಹೊರಗಡೆಯಿಂದ ಇನ್ಸುಲಿನ್ ತಗೊಳ್ಳೋ ತರಾನೇ ನಮ್ಮ ದೇಹದಲ್ಲಿ ಏನ್ ಇನ್ಸುಲಿನ್ ಸೆಕ್ರೀಷನ್ ಆಗುತ್ತೆ ಅದಕ್ಕೆ ಕೂಡ, ಪ್ಯಾನ್ಕ್ರಿಯಾಸ್ಗೆ ಕೂಡ ಸಿಗ್ನಲ್ ಹೋಗುವಂತದ್ದು. ಆಮೇಲೆ ಲಿವರ್ ಗ್ಲೈಕೋಜನ್, ಯಾವಾಗ ನಾವು ತುಂಬಾ ವಿಗರಸ್ ಎಕ್ಸಸೈಸ್ ಮಾಡ್ತೀವಿ ಅವಾಗ ನಮ್ಮ ಲಿವರ್ ಅಲ್ಲಿ ಸ್ಟೋರೇಜ್ ಆಗಿರುವಂತಹ ಗ್ಲೈಕೋಜನ್ ಏನಿರುತ್ತೆ, ಗ್ಲೈಕೋಜನ್ ಅಂದ್ರೆ ಫಾಸ್ಟ್ ರಿಲೀಸ್, ಅದನ್ನ ಗ್ಲೈಕೋಜನ್ ಗ್ಲೂಕೋಸ್ ನ ಸೇರಿಸಿ ಒಂದು ಹಾರ ಮಾಡ್ದಂಗೆ ಅದನ್ನ ಕಟ್ ಮಾಡಿ ಒಂದೊಂದೇ ಗ್ಲೂಕೋಸ್ ಮಾಲಿಕ್ಯೂಲ್ ನ ಬ್ಲಡ್ ಗೆ ಬಿಡುವಂತದ್ದು, ಆ ಕೆಲಸನ ಲಿವರ್ ಮಾಡ್ತದೆ. ಆಮೇಲೆ ಬೋನ್ ಫಾರ್ಮೇಶನ್, ನೀವ್ ಎಷ್ಟು ಲೋಡ್ ಹಾಕ್ತೀರಾ ಬೋನ್ ಅಷ್ಟು ಗಟ್ಟಿ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ನೀವು ನಾಳೆನೂ ಅದೇ ತರ ಲೋಡ್ ಹಾಕ್ತೀರಾ ಅನ್ನುವ ಒಂದು ಆಂಟಿಸಿಪೇಷನ್, ಆ ಪ್ರತೀಕ್ಷೆಯಲ್ಲಿ ಬೋನ್ ಕೂಡ ಗಟ್ಟಿ ಆಗತ್ತೆ. ನೀವು ಬ್ರೂಸ್ಲಿ ಪಿಕ್ಚರ್ಗಳು ನೋಡಿರ್ತೀರಲ್ಲ, ಬ್ರೂಸ್ಲಿಗೆ ನೀವು ಈಗ ಕುಂಫು ಪಿಕ್ಚರ್ಗಳೆಲ್ಲ ನೋಡಿದಾಗ ಕೈಗೆ ಕಡ್ಡಿಯನ್ನ ತಗೊಂಡು ಹೊಡೆದ್ರುನು, ಅಥವಾ ಈ ಕರಾಟೆಯಲ್ಲಿ ಇಟ್ಟಿಗೆಯನ್ನ ಕೈಯಲ್ಲಿ ಹೊಡೆದ್ರುನು ಅದು ಕೈಗೆ ಅವರ ಮೂಳೆ ಮುರಿದೇ ಇರುವಂತದ್ದು. ಅದು ಶಿಯರ್ ಫೋರ್ಸ್, ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂದ್ರೆ ಎಷ್ಟೇ ಲೋಡ್ ಬಿದ್ರೂ ಕೂಡ ಆ ಮೂಳೆ ಅಷ್ಟು ಗಟ್ಟಿಯಾಗಿ ಇರುವಂತದ್ದು, ಅವ್ರು ಅಷ್ಟು ಪ್ರಾಕ್ಟೀಸ್ ಕೊಟ್ಟಿರ್ತಾರೆ. ಆ ಪ್ರಾಕ್ಟೀಸಿಗೆ ಕರೆಕ್ಟ್ ಆಗಿ ಅವರ ಮೂಳೆಗಳು ಸ್ಪಂದಿಸಿರುತ್ತೆ. ಸೊ ಈ ರೀತಿ ಸ್ಪಂದನೆಯನ್ನ ನಾವು ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಪ್ರತಿದಿನ ಮಾಡುವಂತದ್ರಿಂದ ಇಷ್ಟು ಆರ್ಗನ್ಸ್ ಮೇಲೆ ಎಫೆಕ್ಟ್ ಇರ್ತದೆ. ಆಮೇಲೆ ಪ್ರಮುಖವಾಗಿ ಇನ್ನೊಂದೇನಂದ್ರೆ BDNF ಅನ್ನುವ ಒಂದು ಕಿಣ್ವವನ್ನ, ಒಂದು ಮಾಲಿಕ್ಯೂಲ್ ನ ಕೂಡ ಇದು ಮಸಲ್ ರಿಲೀಸ್ ಮಾಡುತ್ತೆ. BDNF ಏನಂದ್ರೆ ಹೊಸ ನರ್ವ್ ಸೆಲ್ಸ್ ಅಂತ ನಾವೇನ್ ಹೇಳ್ತೀವಿ, ನ್ಯೂರಾನ್ಸ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಮೆದುಳಲ್ಲಿ ಇರುವಂತಹ ಸಣ್ಣ ಸಣ್ಣ ಕಣಗಳು. ಅದನ್ನ ಹೆಚ್ಚು ಬೆಳೆಯೋದಕ್ಕೆ, ಮತ್ತೆ ಒಂದರ ಮಧ್ಯೆ ಇನ್ನೊಂದು ಕನೆಕ್ಷನ್ ಚೆನ್ನಾಗಿ ಆಗೋದಕ್ಕೆ, ಆಮೇಲೆ ಎನರ್ಜಿ ಎಫಿಷಿಯನ್ಸಿ ಜಾಸ್ತಿ ಮಾಡುವುದಕ್ಕೆ ಈ BDNF ಅನ್ನುವ ಒಂದು ಮಾಲಿಕ್ಯೂಲ್ ಕಾರಣ ಆಗುತ್ತೆ. ಸೊ ನೀವು ಪ್ರತಿ ಸತಿ ಎಕ್ಸರ್ಸೈಸ್ ಮಾಡಿದಾಗ್ಲೂ ಈ BDNF ಅನ್ನೋದು ಮಸಲ್ ಇಂದ ಬ್ರೈನಿಗೆ ರೀಚ್ ಆಗ್ತದೆ, ಮಸಲ್ ಇಂದ ರಿಲೀಸ್ ಆಗುತ್ತೆ. ಸೊ ಇದು ಎಕ್ಸರ್ಸೈಸ್ ಅಂದ್ರೆ ಬರೀ ಅದಕ್ಕೆ ಮಾತ್ರ, ಕೈ ಕಾಲ್ ಮಾತ್ರ ಎಕ್ಸರ್ಸೈಸ್ ಅಂತಲ್ಲ. ಸೊ ಇವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಕಾಣುತ್ತೆ. ನೀವೀಗ ಎಕ್ಸರ್ಸೈಸ್ ಮಾಡಿದಷ್ಟು ದೇಹದ ವಿವಿಧ ಅಂಗಾಂಗಗಳ ಮೇಲೆ ಎಫೆಕ್ಟ್ ಇರ್ತದೆ ಅಂತ. ಈಗ ಎಲ್ಲರೂ ಕೇಳೋದೇನಂದ್ರೆ, ಇದು ತುಂಬಾ ಹಿರಿಯರು, ಕೆಲವರು ನಂಗೆ ಪರಿಚಯ ಇರೋರೆಲ್ಲ ಏನ್ ಕೇಳ್ತಾರೆ, ಇದನ್ನ ಹೇಗ್ ಶುರು ಮಾಡೋದು, ನಮ್ಗೆ ಭಯ ಆಗತ್ತೆ, ದೊಡ್ಡ ದೊಡ್ಡ ಡಂಬೆಲ್ಲು ಅದೆಲ್ಲ ತೋರಿಸ್ತಾರೆ, ನಮ್ಗೆ ಭಯ ಆಗತ್ತೆ. ಆಮೇಲೆ ನಂಗೆ ಈ ತರ ಮಂಡಿ ನೋವಿದೆ, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತವ್ರೆಲ್ಲ ಇದನ್ನ ಮಾಡ್ಬೋದಾ, ಆ ರೀತಿ ಸುಮಾರು ಪ್ರಶ್ನೆಗಳು ಉದ್ಭವ ಆಗ್ತದೆ. ಸೊ ಇದರಲ್ಲಿ ಶಕ್ತಿವರ್ಧಕ ತರಬೇತಿಯನ್ನು ಶುರು ಹೇಗ್ ಮಾಡ್ಬೇಕಂದ್ರೆ, ಇದರಲ್ಲೊಂದು ಮೋಟೋ ಇದೆ, ಒಂದು ಘೋಷವಾಕ್ಯ ಇದೆ. ಅಂದ್ರೆ ನಿಧಾನವೇ ಪ್ರಧಾನ. ಡ್ರೈವಿಂಗ್ ಅಲ್ಲಿ ಹೇಗೆ ನೀವು ನಿಧಾನವಾಗಿ ಮುಂದೆ ಹೋಗ್ತೀರೋ, ಅದೇ ರೀತಿ ಈ ವೆಯ್ಟ್ ಟ್ರೈನಿಂಗ್ ಅಲ್ಲಿ, ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ತುಂಬಾ ನಿಧಾನವಾಗಿ ಹೋದ್ರೂ ಪರವಾಗಿಲ್ಲ, ಆದ್ರೆ ಮಂದಗತಿ ಇದ್ರೂ ಪರವಾಗಿಲ್ಲ, ಆದ್ರೆ ಸ್ಥಿರ ಗತಿ ಇರಬೇಕು, ಕನ್ಸಿಸ್ಟೆಂಟ್. ಈಗ ಒಂದಿನ ಮಾಡೋದು, ಎರಡನೇ ದಿನ ಬಿಡೋದು ಅಂತ. ಯಾವ್ದ್ಯಾವ್ದು ದಿನ ಮಾಡಕ್ಕಾಗತ್ತೆ, ಯಾವ ರೀತಿ ಮಾಡಕ್ಕಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅದನ್ನ ಪ್ಲಾನ್ ಅನ್ನ ಡೈಲಿ ಮಾಡುವಂಥದ್ದು. ಸೊ ಇದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ, ಮನೇಲೆ ಸುಲಭವಾಗಿ ಮಾಡಕ್ಕಾಗ್ಬೇಕು ಅಥವಾ ಪಾರ್ಕ್ ಬೆಂಚ್ ಮೇಲೆ ಮಾಡಕ್ಕಾಗ್ಬೇಕು. ನಂಬರ್ 1 ಪಾಯಿಂಟ್ ಅಂದ್ರೆ, ತುಂಬಾ ಈಗ ಜಿಮ್ ಹೋಗ್ಬೇಕು, ಅಲ್ಲಿ ಯಾರೋ ಟ್ರೈನರ್ ಇಟ್ಕೋ, ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳೋದು ಬೇಡ. ತುಂಬಾ ಸುಲಭವಾಗಿ ಮನೆಯಲ್ಲೇ ಕೆಲವು ಶುರು ಮಾಡುವಂತಹ ವ್ಯಾಯಾಮಗಳನ್ನ ಫಸ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ಯಾವಾಗ್ಲೂ ಮಾಡ್ಬೇಕಾದ್ರೆ, ಈಗ ಚೇರು, ಕೆಲವು ಸಾಧನೆಗಳನ್ನ ನಾವು ಯೂಸ್ ಮಾಡ್ತೀವಿ, ಅದನ್ನ ಹಿಡ್ಕೊಂಡು ಮಾಡುವಂಥದ್ದು. ಅದು ಗಟ್ಟಿಯಾಗಿರುವಂತ ಚೇರ್ ಇರ್ಬೋದು, ಅಥವಾ ಒಂದು ಕಂಬ ಇರ್ಬೋದು, ಅಥವಾ ಒಂದು ಮೆಟಲ್ ರೈಲಿಂಗ್ಸ್ ಇರ್ಬೋದು, ಮೆಟ್ಲಿನ ಪಕ್ಕ ಇರ್ಬೋದು, ಆ ರೀತಿ ಗಟ್ಟಿಯಾಗಿರುವಂತಹ ಸಾಧನಗಳನ್ನ ಹಿಡ್ಕೊಂಡು ಮಾಡುವಂಥದ್ದು.
ಸೊ ಇದು ಪ್ರತಿದಿನ ನೀವು ಏನು ವಾಕಿಂಗ್ ಮಾಡ್ತೀರಾ, ನೀವು ಪಾರ್ಕ್ ಅಲ್ಲಿ ಇರ್ಬೋದು ಅಥವಾ ಮನೆ ಟೆರೆಸ್ ನಲ್ಲಿ ಇರ್ಬೋದು, ಹೇಗೆ ನೀವು ವಾಕಿಂಗ್ ಮಾಡಿದ್ರು ಅದರ ನಂತರ ಒಂದು 10 ನಿಮಿಷನಾದ್ರೂ ಈ ರೀತಿಯ ಎಕ್ಸರ್ಸೈಸ್ ನ ಮಾಡ್ಬೇಕು ಅಂತ. ಡೈಲಿ 10 ಮಿನಿಟ್ಸ್ ಫಾರ್ ಬಿಗಿನರ್ಸ್. ತುಂಬಾ ಮಾಡ್ಬೇಕು ಅಂತಲ್ಲ, ಅಥವಾ ತುಂಬಾ ವೆಯ್ಟ್ ಏನೋ ಭಾರವಾಗಿರೋದನ್ನ ಎತ್ತಬೇಕು ಅಂತ ಕೂಡ ಅಲ್ಲ. ಸೊ ಸ್ಟಾರ್ಟ್ ಸ್ಲೋ, ಗೋ ಸ್ಲೋ, ಬಟ್ ಕೀಪ್ ಗೋಯಿಂಗ್. 3 ಘೋಷವಾಕ್ಯಗಳು. ಮೊದಲ ಹಂತದಲ್ಲೇ ತುಂಬಾ ಕಷ್ಟ ಆದ್ರೆ ನಿಮಗೆ ಯಾರಾದ್ರೂ ಪರ್ಸನಲ್ ಟ್ರೈನರು ಬೇಕು ಅಂತ ಅನ್ಸಿದ್ರೆ, ಅಥವಾ ಇದನ್ನ ಡೆಪ್ತ್ ಅಲ್ಲಿ ಕಲಿಬೇಕು, ಸರಿಯಾಗಿ ಕಲ್ತ್ಕೋಬೇಕು ಅಂದ್ರೆ ವೃತ್ತಿಪರರನ್ನ ನೀವು ಹೈರ್ ಮಾಡ್ಕೊಳ್ಬಹುದು. ಅಂದ್ರೆ ಮನೆಗೆ ಬಂದು ಹೇಳ್ಕೊಡೋ ತರ, ಅಥವಾ ನೀವು ಜಿಮ್ಮಿಗೆ ಹೋಗಿ ಕಲ್ತ್ಕೊಳ್ಳೋ ತರ, ಎರಡು ಮಾಡ್ಬೋದು. ಅದಕ್ಕಿಂತ ಮುಂಚೆ ಕೆಲವು ನೀವು ಮನೆಯಲ್ಲೇ ಮಾಡ್ಬೇಕಾಗಿರೋ ಕೆಲವು ಸ್ಲೈಡ್ಸ್ ಕೂಡ ನಾನು ಹಾಕಿದ್ದೀನಿ. ಇದು ಆದ್ಮೇಲೆ ಕ್ವಶನ್ಸ್ ಕೇಳೋವಾಗ ಕೂಡ ನೀವು ಕ್ವಶನ್ಸ್ ಕೇಳ್ಬೋದು ನನಗೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈಗ ಹೃದಯ ಸಂಬಂಧಿ ಸಮಸ್ಯೆಗಳು ಇದ್ದವರಿಗೆ ಕೆಲವು ರೀತಿ ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಕೂಡ ಸೂಚನೆಗಳನ್ನ ಡಾಕ್ಟರ್ ಕೊಟ್ಟಿರ್ತಾರೆ. ಆಮೇಲೆ ಬೇರೆ ಏನಾದ್ರೂ ನಿಮ್ಗೆ ಹೈ ಬ್ಲಡ್ ಪ್ರೆಷರು ಅಥವಾ ಶುಗರ್ ಇದ್ರೆ ಒಂದು ರೀಸೆಂಟ್ ಟೆಸ್ಟಿಂಗ್ ಮಾಡಿಸ್ಕೊಂಡು ತಪಾಸಣೆಯನ್ನ ಮಾಡಿ ವೈದ್ಯರ ಹತ್ರ ಕೆಲವು ಸಲಹೆಗಳನ್ನ ಕೇಳೋದು ಕೂಡ ಒಳ್ಳೆಯದು. ಅಂದ್ರೆ ಇದು ಮಾಡಬಹುದಾ, ಸ್ಮಾಲ್ ಇದು ಎಕ್ಸರ್ಸೈಸ್ ರೆಜಿಮನ್ ಇಟ್ಕೊಳ್ಬಹುದಾ ಅಂತ ಕೇಳಿ ಮಾಡೋದು ತುಂಬಾ ಒಳ್ಳೆಯದು. ಇದ್ರಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಚೇರ್, ನಿಮ್ ಮನೇಲಿ ಇರೋದು ಒಂದು ಗಟ್ಟಿಯಾಗಿರುವಂತ ಚೇರ್ ಇಟ್ಕೊಂಡು ಏನೇನ್ ಮಾಡ್ಬೋದು ಅಂತ ಕೂಡ ಇದ್ರಲ್ಲಿ ಇದೆ. ಇದು ತುಂಬಾ ಕಾಂಪ್ಲೆಕ್ಸ್ ಇಲ್ಲ. ಒಂದು ಚೇರು, ಆಮೇಲೆ ನಿಮ್ಮ ಹತ್ರ ನಿಮ್ಗೆ ಓಕೆ ಅನ್ಸಿದ್ರೆ 2 ನೀರಿನ ಬಾಟ್ಲಿಗಳು, 1 ಲೀಟರ್ ನೀರಿನ ಬಾಟ್ಲಿಯನ್ನ ನೀರನ್ನ ತುಂಬಿಸ್ಕೊಳ್ಳೋದು, ಅದನ್ನ ಹಿಡ್ಕೊಂಡು ಕೆಲವು ಎಕ್ಸರ್ಸೈಸ್ ನ ಮಾಡುವಂತದ್ದು. ಈಗ ಇದರಲ್ಲಿ ನಿಮ್ಗೆ ಡಂಬೆಲ್ ತೋರಿಸ್ತಾರೆ. ಈ ಡಂಬೆಲ್ ಅಂದ್ರೆ, ಡಂಬೆಲ್ ಬದಲು ನೀವು ಈ ರೀತಿ ಒಂದು ನೀರಿನ ಬಾಟ್ಲಿಯನ್ನ ಇಟ್ಕೊಂಡು ಈ ರೀತಿ ಎಕ್ಸರ್ಸೈಸ್ ಕೂಡ ಮಾಡ್ಬೋದು. ಈ ಬಿಗಿನರ್ಸ್ಗೆ ಮತ್ತು ವಯಸ್ಸಾದವರಿಗೆ ತುಂಬಾ ಸ್ಲೋ ಆಗಿ ಈ ರೀತಿ ಮಾಡ್ಬೋದು. ಒಂದು ಅರ್ಧ ಲೀಟರ್ ಬಾಟ್ಲು ಅಥವಾ 1 ಲೀಟರ್ ನೀರಿನ ಬಾಟ್ಲು ಕೂಡ ಇಟ್ಕೊಳ್ಬೋದು. ಆಕ್ಚುಲಿ ಈ ವಾಟರ್ ಬಾಟ್ಲ್ ಎಕ್ಸರ್ಸೈಸ್ ಅನ್ನೋದೇ ಒಂದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ತುಂಬಾ ರೀತಿಯ ಎಕ್ಸರ್ಸೈಸ್ ಬರುತ್ತೆ. ಮನೆಯಲ್ಲಿ ಕುತ್ಕೊಂಡು ಈ ಚೇರ್ ಮೇಲೆ ಕುತ್ಕೊಂಡು ಮಾಡುವಂತದ್ದೇ ತುಂಬಾ ರೀತಿಯ ಎಕ್ಸರ್ಸೈಸ್ ಬರುತ್ತೆ. ಈಗ ಅಪ್ಪರ್ ಲಿಮ್ಗೆ ಅಂದ್ರೂ ಇದೊಂದು ಬೈಸೆಪಿಗೆ ಆಗುತ್ತೆ, ಆಯ್ತಾ. ಆಮೇಲೆ ಈ ರೀತಿ ಎತ್ತೋದ್ರಿಂದ ಟ್ರೈಸೆಪಿಗೆ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ಈ ಶೋಲ್ಡರ್ ಏನೋ ಪ್ರಾಬ್ಲಮ್ಸ್ ಇರತ್ತೆ, ಅವ್ರಿಗೆ ಈ ತರ ಸಿಂಪಲ್, ಅಥವಾ ಇದು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಜಸ್ಟ್ ಏನು ನೀವು ವೆಯ್ಟ್ ಇಟ್ಕೊಳ್ದೇ ಇದ್ರು ಪರವಾಗಿಲ್ಲ. ಈ ಮೂವ್ಮೆಂಟ್ ಈಸಿ ಆದಾಗ, 10 ರೆಪಿಟೇಷನ್ಸ್ ನಿಮ್ಗೆ ಈಸಿ ಆದಾಗ ಒಂದು ಸ್ವಲ್ಪ ಭಾರ ಇರೋಂಥದ್ದು ಒಂದು ಬಾಟಲ್ ಇರ್ಬೋದು, ಅದನ್ನ ಯೂಸ್ ಮಾಡ್ಕೋಬಹುದು. ಎನಿ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಕೂಡ ಆಗ್ಬೋದು. 1 ಲೀಟರ್ ಬಾಟಲ್ ಇಟ್ಕೊಂಡ್ರೆ ಆಗ್ತದೆ. ಸೊ ಇದನ್ನ ಹೀಗೆ ನಂತರನೇ, ಈಗ ಹೇಗೆ ಚೇರ್ ಮೇಲೆ ಕೂತಿದೀನಿ ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ್ತದೆ. ಆಮೇಲೆ ಇದ್ರಲ್ಲಿ ಕೆಲವುದು ನೋಡಿದಿರಲ್ಲ, ಚೇರ್ ಹಿಂದೆ ನಿಂತ್ಕೊಂಡು ಕಾಲನ್ನ ಮೇಲೆ ಎತ್ತುವಂಥದ್ದು, ಸ್ಟ್ಯಾಂಡಿಂಗ್ ಲೆಗ್ ಕರ್ಲ್. ಆಮೇಲೆ ಕಾಲನ್ನ ಸೈಡ್ಗೆ ತೆಗೆಯುವಂಥದ್ದು, ಮೇಲೆ ಎತ್ತುವಂಥದ್ದು, ಮಡಚುವಂಥದ್ದು, ಸೈಡ್ಗೆ ತಗೊಳ್ಳುವಂಥದ್ದು, ಇದೆಲ್ಲ ಇದ್ರಲ್ಲಿದೆ. ಆಮೇಲೆ ಮೆಟ್ಟಿಂಗಾಲಲ್ಲಿ ಚೇರ್ ಇಟ್ಕೊಂಡು ಎಕ್ಸರ್ಸೈಸ್ ಮಾಡೋದು, ನಿಂತ್ಕೊಳ್ಳೋದು ಮತ್ತೆ ಮೆಟ್ಟಿಂಗಾಲಿಗೆ ಹೋಗೋದು, ನಿಂತ್ಕೊಳ್ಳೋದು ಮತ್ತೆ ಮೆಟ್ಟಿಂಗಾಲಿಗೆ ಹೋಗೋದು. ಇದು ಪಾದದ ನೋವು ಯಾರಿಗೆ ಜಾಸ್ತಿ ಬರುತ್ತೆ ಆ ನೋವನ್ನ ಕೂಡ ಕಡಿಮೆ ಮಾಡುತ್ತೆ, ಮತ್ತೆ ಪಾದಗಳ ಶಕ್ತಿಯನ್ನ ಕೂಡ ಜಾಸ್ತಿ ಮಾಡುತ್ತೆ. ಇನ್ನೂ ಒಂದೆರಡು ಸ್ಲೈಡ್ ಇದೆ. ಇದು ಕೂಡ ಎಲ್ಲ ನೀವು ನೋಡ್ದಂಗೆ ಚೇರ್ ಇಟ್ಕೊಂಡು ಕೂತ್ಕೊಂಡು ವಯಸ್ಸಾದವರು ಸೇಫ್ ಆಗಿ ಮಾಡಬಹುದಾಗಿರುವಂತಹ ಕೆಲವು ಎಕ್ಸರ್ಸೈಸ್. ಇದ್ರಲ್ಲಿ ನೋಡಿರ್ತೀರ ನೀವು, ಎಲ್ಲೂ ಡಂಬೆಲ್ ಇಲ್ಲ. ಸೊ ಫಸ್ಟ್ ನೀವು ಡಂಬೆಲ್ ಇಟ್ಕೋಬೇಕು ಅಂತ ಕೂಡ ಇಲ್ಲ. ಇದು ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಅಗೇನ್ಸ್ಟ್ ಗ್ರಾವಿಟಿ ನಾವು ನಮ್ಮ ಸ್ನಾಯುಗಳನ್ನ ಕೆಲಸ ಮಾಡಿಸ್ತಾ ಇರ್ತೀವಿ. ಸೊ ಇದು ಕೂಡ ಮಾಡಬಹುದು. ಇದು ಕೂಡ ಚೇರ್. ಇದು ಫಸ್ಟ್ ಸ್ಟೆಪ್. ಇದು ಮಾಡಿದ ಮೇಲೆ ನೀವು ಇನ್ನೂ ಹೆಚ್ಚಿನ ವ್ಯಾಯಾಮಗಳನ್ನ ಮಾಡ್ಬೋದು. ಇದು ಯಾಕೆ ಚೇರ್ದೇ ಹಾಕಿದೀನಿ ಅಂದ್ರೆ, ಹಲವು ವಯೋವೃದ್ಧರು ಏನ್ ಮಾಡ್ತಾರೆ, ಅವರು ಡೈಲಿ ವಾಕಿಂಗ್ ಮಾಡ್ತಿರ್ತಾರೆ. ನಾನು ನೋಡಿರೋದು, ವಾಕಿಂಗ್ ಹೋಗ್ತಾರೆ, ಅಲ್ಲಿ ಫ್ರೆಂಡ್ಸ್ ಮೀಟ್ ಮಾಡ್ತಾರೆ, ಪಾರ್ಕ್ ಅಲ್ಲಿ ಮಾತಾಡ್ತಾ ಕೂತಿರ್ತಾರೆ, ಎಲ್ಲ ಆಗತ್ತೆ. ಸೊ ಪಾರ್ಕ್ ಬೆಂಚ್ ಮೇಲೆ ಕೂಡ ನೀವು ಕೆಲವು ಎಕ್ಸರ್ಸೈಸಸ್ ನ 10 ಮಿನಿಟ್ಸ್ ಮಾಡ್ಕೊಂಡು ಬರ್ಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಬಿಗಿನರ್ ಎಕ್ಸರ್ಸೈಸಸ್ ಇಲ್ಲಿ ನಾನು ಹಾಕಿದ್ದೇನೆ. ಹೆಚ್ಚಿನ ಮಾಹಿತಿಗೆ ನೀವು ಪ್ರಶ್ನೆಗಳು ಕೇಳ್ಬೋದು. ಸೊ ಇಷ್ಟೊತ್ತು ಕೇಳಿದ್ದಕ್ಕೆ ನನ್ನ ಧನ್ಯವಾದಗಳು. ಆಮೇಲೆ ಯಾವುದೇ ಪ್ರಶ್ನೆಗಳು ಬಂದ್ರು ಮುಕ್ತವಾಗಿ ಕೇಳಿ, ಅದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ.
ನಿಮ್ಮಲ್ಲಿ ಯಾರಾದ್ರೂ ಈ ರೀತಿ ಚೇರ್ ಎಕ್ಸರ್ಸೈಸಸ್ ಇದನ್ನ ಮಾಡೋರು ಇದ್ದೀರಾ? ಆಲ್ರೆಡಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಮೇಡಮ್. ಓಕೆ ಓಕೆ, ವೆರಿ ಗುಡ್ ಯೋಗ ಮೇಡಮ್. ವೆರಿ ಗುಡ್. ಹಾ, ರಾಧಾ ಅವರು ಕೂಡ ಹೌದು ಅಂತ ಹಾಕಿದ್ದಾರೆ. ಜೆಂಟ್ಸ್ ಅಲ್ಲಿ ಯಾರಾದ್ರೂ ಈ ರೀತಿ ಎಕ್ಸರ್ಸೈಸ್ ನ ಮಾಡೋದು ಉಂಟಾ? ಮೇಡಮ್, ಹಾ, ನನ್ನ ಹೆಸರು ರಾಧಾ ಅಂತಾನೆ. ಈಗ ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಸ್ಲಿಪ್ ಅಂದ್ರೆ ಈ ಡಿಸ್ಕ್ ಬಲ್ಜ್ ಮತ್ತೆ ಸ್ಲಿಪ್ ಡಿಸ್ಕ್ ಆಗಿರತ್ತಲ್ಲ ಅಂತವ್ರಿಗೆ ನರ್ವ್ ಕಂಪ್ರೆಷನ್ ಇಂದ ತುಂಬಾ ಸಯಾಟಿಕಾ ಪೇನ್ ಇರುತ್ತೆ. ಸೊ ಆವಾಗ ಈ ತರ ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಈ ತರ ಸ್ವಲ್ಪ ಕಾಲು ಎತ್ತದು ಮಾಡೋದು ಎಲ್ಲ ಕಷ್ಟ ಆಗತ್ತೆ. ಅಂತವ್ರಿಗೆ ಏನ್ ತರ ಎಕ್ಸರ್ಸೈಸಸ್ ಮಾಡಬಹುದು? ಅದ್ ಮಾಡಿದಾಗ ಇನ್ನೂ ಜಾಸ್ತಿ ಆಗಂಗ ಫೀಲ್ ಆಗತ್ತೆ. ಸೊ ಆ ಓಕೆ ತರದಕ್ಕೆ ಹೆಂಗೆ? ಓಕೆ, ಇದು ಡಿಗ್ರಿ ಆಫ್ ಕಂಪ್ರೆಷನ್ ಎಷ್ಟು ಕಂಪ್ರೆಸ್ ಆಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇದು ಸ್ಪೆಸಿಫಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಫಿಸಿಯೋಥೆರಪಿ ಫಸ್ಟ್ ಮಾಡಿಸ್ಬೇಕು ಆಕ್ಚುಲಿ. ಅಂದ್ರೆ ಬೇಸ್ಡ್ ಆನ್ ಈಗ ಎಷ್ಟು ಲೆವೆಲ್ ಅಲ್ಲಿ ಕಂಪ್ರೆಷನ್ ಆಗಿದೆ, ಆಮೇಲೆ ಎಷ್ಟರ ಮಟ್ಟಿಗೆ ಇದಿದೆ ಪೇನ್ ಇದೆ, ಅದ್ರ ಮೇಲೆ ಹೋಗುತ್ತೆ. ಸೊ ಇದು ಬರೀ ಎಕ್ಸಸೈಸ್ ಅಲ್ಲ, ಪೇನ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ಬೇಕಾಗತ್ತೆ ಒಂದು. ಎರಡನೇದು ಏನಂದ್ರೆ ವಿತ್ ಫಿಸಿಯೋಥೆರಪಿ ಗೈಡೆನ್ಸೇ ಮಾಡಬೇಕು ಅದನ್ನು. ಇಲ್ಲಾಂದ್ರೆ ಇದು ಸರಿಯಾಗಿ ಮಾಡದೆ ಹೋದ್ರೆ ಕೆಲವೊಂದ್ಸತಿ ವರ್ಸನಿಂಗ್ ಆಫ್ ಪೇನ್ ಕೂಡ ಆಗತ್ತೆ. ಇದ್ರಲ್ಲಿ ಒಂದು ಏನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೊಂದ್ ಜನ ಬ್ಯಾಕ್ ಪ್ರಾಬ್ಲಮ್ ಅನ್ಕೋತಾರೆ. ಬ್ಯಾಕ್ ಪ್ರಾಬ್ಲಮ್ ಇಸ್ ಆಕ್ಚುಲಿ ಕೋರ್ ಪ್ರಾಬ್ಲಮ್. ಕೋರ್ ಪ್ರಾಬ್ಲಮ್ ಅಂದ್ರೆ ಈ ಮುಂದೆ ಹೊಟ್ಟೆಯ ಮುಂಭಾಗದಲ್ಲಿ ಏನೇನು ನಿಮ್ಗೆ ಮಸಲ್ಸ್ ಇರ್ತವೆ ಅದ್ರ ಸ್ಟ್ರೆಂತ್ ತುಂಬಾ ಕಡಿಮೆ ಇರೋದ್ರಿಂದನೇ ಬ್ಯಾಕ್ಗೆ ತುಂಬಾ ಆ ತುಂಬಾ ಪ್ರೆಷರ್ ಬೀಳುವಂಥದ್ದು. ಅಂದ್ರೆ ಆ ಏನಂತ ಹೇಳ್ತಾರೆ, ಈಗ ಎರಡು ಕಂಬಗಳ ರೀತಿ ನಮ್ಮ ದೇಹ ನಿಂತಿರುತ್ತೆ. ಒಂದು ಮುಂದೆ ಇರುವಂತಹ ಆಂಟಿರ್ ಅಬ್ಡಮಿನಲ್ ಮಸಲ್ಸ್ ಏನಿರುತ್ತೆ, ಈ ಸೈಡ್ ಅಲ್ಲಿ ಇರುವಂತಹ ಮಸಲ್ಸ್, ಮುಂದೆ ಇರುವಂತಹ ಮಸಲ್ಸ್. ಈ ಮಸಲ್ಸ್ ಗಟ್ಟಿ ಇದ್ದಷ್ಟೂನು ನಿಮಗೆ ನಡು ಈ ತರ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ, ಈ ಬೊಜ್ಜು ಬಂದಿರೋ ಕಾರಣದಿಂದ ಅಥವಾ ಲೇಡೀಸ್ಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಅದು ಲೂಸ್ ಆಗತ್ತೆ, ಹೊಟ್ಟೆಯ ಮಸಲ್ ಲೂಸ್ ಆಗತ್ತೆ. ಮತ್ತೆ ಬೊಜ್ಜು ಜಾಸ್ತಿ ಆದಷ್ಟು ಮಸಲ್ ಇಂದು ಎಫೆಕ್ಟ್ ಆಕ್ಷನ್ ಕಡಿಮೆ ಆಗುತ್ತೆ. ಸೊ ಇದೇನಂದ್ರೆ, ಇದು ಪ್ರಿವೆಂಟಿವ್ ಆಸ್ಪೆಕ್ಟ್ ನೋಡ್ಬೇಕಂದ್ರೆ ಹೊಟ್ಟೆಯ ಮುಂಭಾಗದ ಎಕ್ಸರ್ಸೈಸಸ್ ಕರೆಕ್ಟ್ ಆಗಿ ಮಾಡೋದ್ರಿಂದ ಬೆನ್ನು ನೋವಿನ ಸಮಸ್ಯೆಗಳನ್ನ ಆದಷ್ಟು ಪ್ರಿವೆಂಟ್ ಮಾಡ್ಕೋಬಹುದು. ಆದ್ರೆ ಬಂದವರು ಮಾತ್ರ ಅದನ್ನ ಅಂಡರ್ ಡಾಕ್ಟರ್ ಅಡ್ವೈಸ್, ಅಂಡರ್ ಫಿಸಿಯೋಥೆರಪಿ ಅಡ್ವೈಸ್ ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ಮೈಲ್ಡ್ ಆಗಿದ್ರೆ ವಾಕಿಂಗ್ ಹೇಳಿರ್ತಾರೆ ಡೈಲಿ. ಆಮೇಲೆ ಚೇರ್ ಮೇಲೆ ಕುತ್ಕೊಂಡು ಸ್ಟ್ರೈಟ್ ಆಗಿ ಕಾಲನ್ನ ಈ ರೀತಿ ಇಟ್ಕೊಳ್ಳುವಂಥದ್ದು. ಚೇರ್ ಮೇಲೆ ನಾವೇನ್ ಮಾಡ್ತೀವಿ, ಮಂಡಿ ಮಾಡಿಸಿ ಕಾಲು ಪಾದ ಕೆಳಗಡೆ ಟಚ್ ಆಗುವಂತ ಎಕ್ಸಸೈಸ್ ಇರುತ್ತೆ. ಬಟ್ ಈ ಸ್ಲಿಪ್ ಡಿಸ್ಕ್ ಇರೋರಿಗೆ ಸ್ವಲ್ಪ ಈ ರೀತಿ ನೇರವಾಗಿ ಇಟ್ಕೊಳ್ಳುವಂತ ಎಕ್ಸಸೈಸ್ ಕೂಡ ಹೇಳಿರ್ತಾರೆ. ಅದು ಸಿಂಪಲ್ ಆಗಿರುತ್ತೆ. ಆಮೇಲೆ ನೋವು ಜಾಸ್ತಿ ಇರೋ ಟೈಮಲ್ಲಿ ಮಾಡೋದ್ ಬೇಡ, ಬೇರೆ ಟೈಮಲ್ಲಿ ಮಾಡ್ಲಿಕ್ಕೆ ಹೇಳ್ತಾರೆ. ಇನ್ನು ಸ್ಪೆಸಿಫಿಕ್ ಎಕ್ಸಸೈಸಸ್ ನಿಮ್ಮ ಕಂಡೀಷನ್ ಸ್ಪೆಸಿಫಿಕ್ ಆಗಿ ಫಿಸಿಯೋಥೆರಪಿನಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಇವಾಗ ನಮಸ್ತೆ ಮ್ಯಾಮ್. ಲೈಕ್ ಹಾ. ನೀ ಪೇನ್ ಇದೆ, ಲೈಕ್ ಕಾಂಡ್ರೋಮಲೇಷಿಯಾ ಪಟೇಲ. ಹ್ಮ್ It's very low kind of knee pain. What are the strength training exercises we can do? Like 2 kilo weight, like chair exercises ಮಾಡಬಹುದಾ? ಮಾಡ್ಬೋದು, ನೀವು ಖಂಡಿತ ಮಾಡ್ಬೋದು. ಇದರಲ್ಲಿ ಅವರು ಈ ಕಾಂಟ್ರಾಮಲೇಷಿಯಾಗೆಲ್ಲ ಹೇಳೋದು ಬೇಸಿಕಲಿ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಅಂತ ನಾವು ಹೇಳ್ತೀವಿ. ಕ್ವಾಡ್ರಿಸೆಪ್ಸ್ ಅಂದ್ರೆ ತೊಡೆಯ ಮುಂಭಾಗದ 4 ಮಸಲ್ಸ್. ಕ್ವಾಡ್ ಅಂದ್ರೆ 4 ಅಂತ, 4 ಮಸಲ್ ನ ಸೇರಿ ಅದು ನೀ ಮೇಲೆ ಆಕ್ಷನ್ ಇರುವಂತದ್ದು. ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಹೇಳ್ತೀವಿ. ನೀವು ಈ ಗೆಜ್ಜೆ ತರ, ಕಾಲ್ ಗೆಜ್ಜೆ ತರ ಕಟ್ಕೊಳ್ಳೋದು 1 kg, ಅರ್ಧ kg ಆ ರೀತಿ ಬರುತ್ತೆ. 2 kg ಸ್ವಲ್ಪ ಹೆವಿ ಆಗ್ಬೋದು ಸ್ಟಾರ್ಟರ್ಗೆ. ಅರ್ಧ kg ಕೂಡ ಬರುತ್ತೆ. ಅಂದ್ರೆ ನೀವು ಈ ಭರತನಾಟ್ಯಂ ಗೆಜ್ಜೆ ಹೆಂಗ್ ಬರುತ್ತೆ ನೋಡಿ, ಆ ತರ ಆಂಕಲ್ಗೆ ಕಟ್ಕೊಳ್ಳುವಂತ ವೇಟ್ಸ್ ಬರುತ್ತೆ. ಅದನ್ನ ಕಟ್ಕೊಂಡು ಕೂಡ ಈ ಕ್ವಾಡ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತಾನೆ ಬರುತ್ತೆ. ಅದು ಮಾಡಿದ್ರೆ ನೋವು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಫ್ಯೂ ಸ್ಟಡೀಸ್ ಆರ್ ದೇರ್. ಏನಂದ್ರೆ ನೀವು ಎಷ್ಟು ಎಕ್ಸರ್ಸೈಸ್ ಮಾಡ್ತೀರಾ, ಈ ಕಾಂಡ್ರಾಮಲೇಷಿಯಾ ಏನಾಗಿರುತ್ತೆ ಅದು ಸ್ವಲ್ಪ
ಪ್ರೋಗ್ರೆಷನ್ ಕಡಿಮೆ ಆಗತ್ತೆ, ಅಂದ್ರೆ ಬೇಗ ಡಿಟ್ಯೂರೋರೇಷನ್ ಆಗಲ್ಲ. ನೀ ಅಂದ್ರೆ ಎಷ್ಟು ಡ್ಯಾಮೇಜ್ ಇರುತ್ತೆ ಅಷ್ಟರಲ್ಲೇ ಉಳ್ಕೊಳ್ಳುತ್ತೆ, ತುಂಬಾ ಬೇಗ ಜಾಸ್ತಿ ಆಗೋದಿಲ್ಲ. ನೀವು ಎಕ್ಸರ್ಸೈಸ್ ಎಷ್ಟು ಮಾಡ್ತೀರಾ ಅಷ್ಟು ಬ್ಲಡ್ ರೀಚ್ ಆಗತ್ತೆ ಟು ದ ಸರೌಂಡಿಂಗ್ ಇದು. ಸೊ ಇಂಪ್ರೂವ್ಮೆಂಟ್ ಸ್ಲೋ ಆಗಿ ಬರುತ್ತೆ, ನೀವು ಖಂಡಿತ ಮಾಡ್ಬೋದು. ಚೇರ್ ಎಕ್ಸರ್ಸೈಸಸ್ ರೆಕಮೆಂಡೆಡ್ ಕಾಂಟಮಿನೇಷನ್. ಮ್ಯಾಮ್, ಹೌ ಮಚ್ ವಾಕಿಂಗ್ ಇಸ್ ನೀಡೆಡ್? ವಾಕಿಂಗ್ ಜಾಸ್ತಿ ಮಾಡಿದ್ರೆ ಪೇನ್ ಬರುತ್ತೆ. ಹಾ, ವಾಕಿಂಗ್ ಹೌದು, ವಾಕಿಂಗ್ ಲೋಡ್ ಬೇರಿಂಗ್ ಇರುತ್ತೆ. ಈ ಕಾಂಡಮಲೇಷದಲ್ಲಿ ಏನಾಗುತ್ತೆ, ಅದೇ ಲೋಡ್ ಬೇರಿಂಗ್ ಏನಿರುತ್ತೆ, ಲೋಡ್ ಬೇರಿಂಗ್ ಅಂದ್ರೆ ನಮ್ಮ ದೇಹದ ವೆಯ್ಟ್ ಫುಲ್ಲು ಎಷ್ಟು ಲಿಮಿಟೆಡ್ ಏರಿಯಾ ಇದೆ ಅದ್ರ ಮೇಲೆ ಬರುತ್ತೆ. ಹಾಗಾಗಿ ಈ ವಾಕಿಂಗ್ ರನ್ನಿಂಗ್ ಎಲ್ಲ ಕೆಲವ್ರಿಗೆ ತುಂಬಾ ಪೇನ್ಫುಲ್ ಇರುತ್ತೆ. ಅಂತವರಿಗೆ ಸೈಕ್ಲಿಂಗ್ ಹೇಳ್ತಾರೆ. ನೀವಾಗ ಸೈಕಲ್ ಅಂದ್ರೆ ಲೇಡೀಸ್ ಇವಾಗ ಹೊರಗಡೆ ಹೋಗ್ತೀವಿ ಅನ್ನೋರ್ಗೆ ಸೈಕಲ್ ಸಿಗುತ್ತೆ, ಅಥವಾ ಸ್ಟೇಷನರಿ ಸೈಕಲ್ಸ್ ಮನೇಲೆ ಇಟ್ಕೊಳ್ಳುವಂತ ಸೈಕಲ್ ಸಿಗುತ್ತೆ. ಅದ್ರ ಮೇಲೆ ನೀವು ಕುತ್ಕೊಂಡು ಮಾಡಿದ್ರೆ ನಿಮ್ಗೆ ಕಾರ್ಡಿಯೋ ಆಗತ್ತೆ, ಆಮೇಲೆ ನೀಗೆ ಅಷ್ಟೊಂದು ಪ್ರೆಷರ್ ಬೀಳಲ್ಲ. ಆಮೇಲೆ ಸ್ವಿಮ್ಮರ್ಸ್ ಇದ್ರೆ ದಟ್ ಇಸ್ ಅ ಬೆಸ್ಟ್. ಯಾವ ಜಾಯಿಂಟ್ಗೂ ಅಂತ ಪ್ರೆಷರ್ ಬೀಳೋದಿಲ್ಲ. ಸ್ವಿಮ್ಮಿಂಗ್ ಅಲ್ಲೇ ಜಾಯಿಂಟ್ಸ್ ಆರ್ ವೆರಿ ಮಚ್ ಸ್ಪೇರ್ಡ್ ಫ್ರಮ್ ಲೋಡ್ ಬೇರಿಂಗ್. ಸ್ವಿಮ್ಮಿಂಗ್ ಮಾಡೋದು ಕೂಡ ಇಟ್ ಇಸ್ ಹೈಲಿ ರೆಕಮೆಂಡೆಡ್. ಸ್ವಿಮ್ಮಿಂಗ್ ಬರ್ದೇ ಇರೋರು ಬೇಕಿದ್ರೆ ನೀವು ಈ ವಯಸ್ಸಲ್ಲಿ ಯಾವ ವಯಸ್ಸಲ್ಲಿ ಬೇಕಾದ್ರೆ ಕಲ್ತ್ಕೋಬಹುದು, ಹೋಗ್ಬಿಟ್ಟು ಕಲ್ತ್ಕೋಬಾರ್ದು ಅಂತ ಏನಿಲ್ಲ. ಸ್ಟೇಷನರಿ ಸೈಕಲ್ ಕೂಡ ತಗೊಂಡಿಟ್ಕೋಬಹುದು. ಮ್ಯಾಮ್, ಇನ್ಸ್ಟೆಡ್ ಆಫ್ ವಾಕಿಂಗ್ ಆಗ್ತಾ ಇಲ್ಲ ಅಂದ್ರೆ ಇದೆಲ್ಲ ಬೇರೆ ಮೆಥಡ್ಸ್ ಅಲ್ಲಿ ನೀವು ಮಾಡ್ಬೋದು. ವೆಯ್ಟ್ ಇವಾಗ ರೆಡ್ಯೂಸ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. Okay. ಎಕ್ಸರ್ಸೈಸ್ ಯು ಕೆನಾಟ್ ಡೂ ಟೂ ಮಚ್. ಹೌದು, ಕರೆಕ್ಟ್. ಇದು ಕರೆಕ್ಟ್. ಇಟ್ಸ್ ಅ ಡಿಫಿಕಲ್ಟ್ ಕಂಡೀಷನ್. ಏನಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು, ಫ್ಯಾಟ್ ಗೈನ್, ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಸ್ವಲ್ಪ ಮಸಲ್ ಗೈನ್ ಮಾಡ್ಕೋಬೇಕು. ಎರಡೂ ಒಟ್ಟಿಗೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇದರಲ್ಲಿ ಮೇನ್ ಏನಂದ್ರೆ ಎನಿ ಫ್ಯಾಟ್ ಲಾಸ್ ನೀವು ಏನ್ ಮಾಡ್ಬೇಕಂದ್ರೆ ಒಂದೇ ಡಯಟ್ ಇಸ್ ಮೇನ್ ಇಂಟರ್ವೆನ್ಷನ್. ಎಷ್ಟೊಂದ್ ಜನ ಏನ್ ಅನ್ಕೊಂತಾರೆ, ಫ್ಯಾಟ್ ಲಾಸ್ ಮಾಡಿದ್ರೆ ಎಕ್ಸರ್ಸೈಸ್ ಮಾಡ್ಬಿಟ್ರೆ ಫ್ಯಾಟ್ ಲಾಸ್ ಆಗುತ್ತೆ ಅಂತ. ಬಟ್ ಎಕ್ಸರ್ಸೈಸ್ ಇಸ್ ಅ ವೆರಿ ಪುವರ್ ಫ್ಯಾಟ್ ಬರ್ನಿಂಗ್ ಮೆಥಡ್. ತುಂಬಾ ಎಫೆಕ್ಟಿವ್ ಮೆಥಡ್ ಏನಲ್ಲ. ಅಂದ್ರೆ ಇವಾಗ ಮುಂದೆ ಹೆಚ್ಚಾಗದೇ ಇರೋ ತರ ತಡ್ಕೊಳುತ್ತೆ ಎಕ್ಸಸೈಸು. ಬಟ್ ಇವಾಗ ನೀವು ಆಲ್ರೆಡಿ ಸ್ಟೋರ್ ಮಾಡ್ಕೊಂಡಿರೋ ಫ್ಯಾಟ್ ಅಂತ ಬರ್ನಿಂಗ್ ಏನಾಗಲ್ಲ. ಈಗ ನೀವು ಒಳ್ಳೆ ಜಿಮ್ ಸೆಷನ್ ಮಾಡಿದ್ರೆ ಒಂದು 500 ಕ್ಯಾಲೋರಿ ಅದ್ರ ಕೆಳಗಡೆನೆ ಬರ್ನ್ ಆಗುತ್ತೆ. ನೀವು ಒಂದು ಸಮೋಸ ತಿಂದ್ರೆ 250-300 ಕ್ಯಾಲೋರಿ ಹೊಟ್ಟೋಗುತ್ತೆ. ಸೊ ನಾವು ತಿನ್ನೋದಕ್ಕೂ ನಾವು ಮಾಡೋದು ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಮ್ಯಾಥಮೆಟಿಕ್ಸ್ ಅಲ್ಲೇ ಸಾಧ್ಯ ಇಲ್ಲ. ನಾವು ವಿತ್ ಡಯಟ್ ಕಂಟ್ರೋಲ್ ಮಾಡಿದ್ರೇನೆ ವಿ ಕ್ಯಾನ್ ಲೂಸ್ ವೆಯ್ಟ್. ಡಯಟ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬೆಸ್ಟ್ ಮೆಥಡ್ ಏನಂದ್ರೆ AHA ಪ್ಲೇಟ್ ಅಂತ ಬರುತ್ತೆ. AHA ಅಂದ್ರೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು, ಅದೊಂದು ಹಾರ್ಟ್ ಸ್ಪೆಷಲಿಸ್ಟ್ ಅಸೋಸಿಯೇಷನ್. ಅವರು ಒಂದು ಪ್ಲೇಟ್ದು ಒಂದು ಚಿತ್ರ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಈಸಿಯಾಗಿ ಸಿಗ್ತದೆ. AHA ಪ್ಲೇಟ್ ಅಂತ ನೀವು ಗೂಗಲ್ ಮಾಡ್ಬೋದು, ಅದ್ರಲ್ಲಿ ಗೊತ್ತಾಗುತ್ತೆ. ಈಗ ರೌಂಡ್ ಪ್ಲೇಟ್ ಇಟ್ಕೊಂಡ್ಬಿಟ್ಟು ಅರ್ಧದಷ್ಟು ತರಕಾರಿ, ಹಣ್ಣುಗಳು, ಆಮೇಲೆ ಕಾಲ್ ಭಾಗ ನಿಮ್ಗೆ, ಈಗ ನೀವು ವೆಜಿಟೇರಿಯನ್ ಆದ್ರೆ ಕಾಳು, ಆಮೇಲೆ ರಾಜ್ಮಾ, ಇದು ಸೋಯಾ ಚಂಕ್ಸು, ಅಥವಾ ಈ ಪನ್ನೀರು, ಏನೇನ್ ಪ್ರೋಟೀನ್ ಸೋರ್ಸಸ್ ಇರುತ್ತೆ ಅದೊಂದು 1/4 ಪ್ಲೇಟು. ಇನ್ 1/4 ಪ್ಲೇಟ್ ಮಾತ್ರ ಕಾರ್ಬೋಹೈಡ್ರೇಟ್ ಅಂದ್ರೆ ನೀವು ಅಕ್ಕಿ, ಗೋಧಿ, ರಾಗಿ ಅಥವಾ ಸಿರಿಧಾನ್ಯ ಯಾವುದು ಸೇರಿಸ್ಕೊಂಡ್ರು ದೇ ಆರ್ ಆಲ್ ಕಾರ್ಬೋಹೈಡ್ರೇಟ್ಸ್. ಅದನ್ನ ಕಮ್ಮಿ ತಿನ್ನುವಂಥದ್ದು. ಫೈಬರ್ ಇರುವಂತ ಇದನ್ನ ಅರ್ಧ ಪ್ಲೇಟು, ಪ್ರೋಟೀನ್ 1/4 ಪ್ಲೇಟ್ ತಿನ್ನುವಂಥದ್ದು. ಅದು ನಿಮ್ ಗೂಗಲ್ ಮಾಡಿದ್ರೆ ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕಷ್ಟ, ನಾನ್ ವೆಜಿಟೇರಿಯನ್ ಪ್ಲೇಟ್ ತೋರಿಸುತ್ತೆ ಬಿಕಾಸ್ ಇಟ್ ಇಸ್ ಅಮೇರಿಕನ್. ನಾವು ಅದನ್ನ ನಮ್ಮ ಆಹಾರ ಕ್ರಮಕ್ಕೆ ಚೆನ್ನಾಗಿ ಬದಲಾವಣೆ ಮಾಡ್ಕೋಬಹುದು, ಅಡ್ಯಾಪ್ಟ್ ಮಾಡ್ಕೋಬಹುದು. ಬಟ್ ಇಟ್ಸ್ ಅ ವೆರಿ ಗುಡ್ ಈಸಿ ಮೆಥಡ್. ಆ ತರ ನೀವು 80% ಮೀಲ್ಸ್ ಆ ತರ ತಿನ್ಬೇಕು. ನೀವು 100 ಊಟಗಳಲ್ಲಿ 80% ಆದ್ರೂ ಆ ತರ ತಿನ್ಬೇಕು. ಮಿಕ್ಕಿ 20% ನೀವು ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಮೀಲ್ಸ್ ಆ ತರ ಇಟ್ಕೊಂಡ್ರೆ ಬೆಟರ್. ಇಫ್ ಯು ಆರ್ ಈಟಿಂಗ್ ಎಗ್ ಆಲ್ಸೋ ಪ್ರೋಟೀನ್ ಅದನ್ನು ಆಡ್ ಮಾಡ್ಬೋದು. ಮ್ಯಾಮ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಓಕೆ ಅಂದ್ರೆ ಇಫ್ ಯು ಆರ್ ನಾಟ್ ಡಯಾಬಿಟಿಕ್ ಅಂದ್ರೆ ಅದಕ್ಕೆ ಗೈಡ್ಲೈನ್ಸ್ ಬರುತ್ತೆ. ನೋ ಮ್ಯಾಮ್, ಐ ಆಮ್ ನಾಟ್ ಡಯಾಬಿಟಿಕ್. ಯು ಆರ್ ನಾಟ್ ಡಯಾಬಿಟಿಕ್ ದೆನ್ ಇಟ್ಸ್ ಓಕೆ, ಮಾಡ್ಬೋದು. ಎಷ್ಟೊಂದ್ ಜನ ಮಾಡ್ತಾರೆ. ಆಮೇಲೆ ನಮ್ ಕಲ್ಚರಲ್ ಇದೆ ಅದು, ಈ ವ್ರತಗಳಂತ ಮಾಡೋದು, ಗಣಪತಿ ಸಲುವಾಗಿ ಮಾಡೋದು, ಅದೇ ಸಂಕಷ್ಟಹಾರ ಮಾಡೋದು. ಸುಮಾರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ಪಾರ್ಟ್ ಆಫ್ ಅವರ್ ಕಲ್ಚರ್. ಇಟ್ ಹ್ಯಾಸ್ ಸಮ್ ಬೆನಿಫಿಟ್ಸ್ ಇದೆ, ಬಟ್ ಅದರಲ್ಲಿ ವೆಯ್ಟ್ ಲಾಸ್ ಅಂತಲ್ಲ, ಅದು ಬೇರೆನೆ. ಈಗ ಆಟೋಫೇಜಿ ಅಂತ ಆ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅದರಲ್ಲಿ. ಅಂದ್ರೆ
ನಿಮ್ಮ ದೇಹ ಶುದ್ಧೀಕರಣಕ್ಕೋಸ್ಕರ ಮಾಡುವಂತದ್ದು ಕೆಲವರು. ಇಟ್ ವರ್ಕ್ಸ್. ವೆಯ್ಟ್ ಲಾಸಿಗೆ ಮಾತ್ರ ಈ ಪ್ಲೇಟ್ ಹೆಂಗಿರ್ಬೇಕು ಹಂಗೆ ಫಾಲೋ ಮಾಡ್ಬೇಕು, ಆಗತ್ತೆ. Thank you, ma'am. Thanks a lot. ಬೇರೆ ಯಾರಾದ್ರೂ ಮನೆಯಲ್ಲಿ ಡಂಬೆಲ್ಸ್ ಪ್ರಾಕ್ಟೀಸ್ ಮಾಡೋರು, ಮನೆಯಲ್ಲಿ ಡಂಬೆಲ್ ಇಟ್ಕೊಂಡಿರೋರು ಯಾರಾದ್ರೂ ಇದ್ದೀರಾ? ಈಗ ಡಂಬೆಲ್ಲು ಈಗ ಎಲ್ಲಾ ಕಡೆ ಸಿಗುತ್ತೆ. ಅಂದ್ರೆ 1 kg ಡಂಬೆಲ್ ನಿಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಇಟ್ಟಿರ್ತಾರೆ ಈಗ. ಅದೊಂದು ಯೂಸ್ಫುಲ್ ಥಿಂಗ್ ಆಕ್ಚುಲಿ. ನಮ್ಗೆ ನಾನ್ ತಗೊಂಡೆ 10 ವರ್ಷ ಮೇಲಾಗಿದೆ. ಸೊ ಅದ್ ತಗೊಳ್ಳುವಾಗ ನಂಗೆ ನಗು ಬರ್ತಾ ಇತ್ತು. ನಾನು ಹೋಗ್ಬಿಟ್ಟು ಯಾವ್ದೋ ಮೋರ್ ಅಂಗಡಿನಲ್ಲಿ ಒಂದು ಡಂಬೆಲ್ ತಗೊಂಡಿದ್ದೆ, 1 kg ಡಂಬೆಲ್. ಏನ್ ಮಾಡ್ತೀನಿ ಇದ್ರಲ್ಲಿ ಅನ್ಕೋತಾ ಇದ್ದೆ. ಬಟ್ ಅಲ್ಲಿಂದ ಪ್ರೋಗ್ರೆಸ್ ಕ್ವೈಟ್ ಅ ಬಿಟ್ ವಿತ್ ಇಯರ್ಸ್. ಡೈಲಿ ಮಾಡ್ಕೊಂಡು ಸ್ಟ್ರೆಂತ್ ಬಿಲ್ಡ್ ಆಗತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರ ಹತ್ರ ಡಂಬೆಲ್ ಇಲ್ಲ ಅಂದ್ರೆ ಬೆಸ್ಟ್ ಯೂಸ್ ವಾಟರ್ ಬಾಟಲ್, ಎನಿ ವಾಟರ್ ಬಾಟಲ್, 1 ಲೀಟರ್ ವಾಟರ್ ಬಾಟಲ್. ಅಥವಾ ಇನ್ನೂ ತುಂಬಾ ಫ್ರೇಲ್ ಆಗಿದ್ರೆ, ಆಗ್ತಾ ಇಲ್ಲ ಅಂದ್ರೆ 1/2 ಲೀಟರ್. ಸೊ ಸ್ಮಾಲ್ ಒಂದು ವಾಟರ್ ಬಾಟಲ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಇದು ಕೂಡ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ವಾಟರ್ ಬಾಟಲ್ ವರ್ಕೌಟ್ ಅಂತಾನೆ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ಯಾವ್ದು ಆಗತ್ತೆ ಮಾಡೋದು, ಯಾವ್ದು ಕಷ್ಟ ಆಗತ್ತೆ ಅದನ್ನ ಬಿಟ್ಬಿಡೋದು. ಬಟ್ ಒಟ್ನಲ್ಲಿ ಮಾಡೋದು ಇಂಪಾರ್ಟೆಂಟ್. ಯಾವ್ದು ನಿಮ್ಗೆ ಆಗತ್ತೆ ಅದನ್ನ ಮಾಡುವಂಥದ್ದು. ಸೊ ಮ್ಯಾಮ್ ಮೇ ಬಿ ಚಾಟ್ ಬಾಕ್ಸ್ ಅಲ್ಲಿ ಕ್ವೆಶನ್ಸ್ ಹಾಕಿದ್ದಾರೆ ಅನ್ಸುತ್ತೆ. ಮೇ ಬಿ ಓಕೆ, ಜಸ್ಟ್ ಸೆಕ್ ನಾನು ನೋಡ್ತೀನಿ. ಓಕೆ, ಅದೇನೋ ಸೌಂಡ್ ಬರ್ತಾ ಇಲ್ಲ ಅಂತ ಹಾಕಿದ್ದಾರೆ. ಕೇಳಿಸ್ತಾ ಇದೀನಾ? ಬೇರೆಯವ್ರಿಗೆ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಓಕೆ, ಚೆಲುವರಾಜು ಅವರು ಕೇಳಿಸ್ತಾ ಇದೆ ಅಂತ ಹಾಕ್ತಾ ಇದ್ದಾರೆ. ಓಕೆ, ಇದ್ರಲ್ಲಿ ಒಂದು ಕ್ವಶನ್ ಇದೆ ಪ್ರಹ್ಲಾದ್ ನರಸಿಂಹಮೂರ್ತಿ ಅನ್ನೋರಿಂದ. ಅವ್ರು ಹೇಳ್ತಿದ್ದಾರೆ 77 ವರ್ಷ ಆಗಿದೆ, ನಂಗೆ ಕ್ರಾಂಪ್ಸ್ ಬರುತ್ತೆ ತುಂಬಾ ಕಾಫ್ ಮಸಲ್ ಅಲ್ಲಿ ಅಂತ, ಆಮೇಲೆ ಪೇಯ್ನ್ ಅಬವ್ ಆಂಕಲ್ ಬರುತ್ತೆ ಅಂತ. ಸೊ ಈ ಕ್ರಾಂಪ್ಸ್ ಯೂಶುವಲಿ ಇಟ್ ಇಸ್ ಎಲೆಕ್ಟ್ರೋಲೈಟ್ ರಿಲೇಟೆಡ್. ಒಂದು ಎಲೆಕ್ಟ್ರೋಲೈಟ್ ಅಂದ್ರೆ ತುಂಬಾ, ಈಗ ಪೊಟ್ಯಾಷಿಯಂ, ಸೋಡಿಯಂ, ನಾವು ಏನು ಈ ಎಳ್ನೀರಲ್ಲಿ ಯೂಶುವಲಿ ನಾವು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಏನ್ ಕರೆಕ್ಟ್ ಮಾಡ್ಕೋತೀವಿ, ಅದೇ ಒಂದೊಂದ್ಸತಿ ತುಂಬಾ ಬೆವರಿದಾಗ, ತುಂಬಾ ಸೆಕೆ ಇರುವಾಗ ಓಲ್ಡ್ ಪೀಪಲ್ ಅಲ್ಲಿ ಡಿಹೈಡ್ರೇಷನ್ ಇಸ್ ವೆರಿ ಕಾಮನ್. ಈಗ ತುಂಬಾ ಈಗ ಬಿಸಿಲಲ್ಲಿ ಈಗ ಒಂದ್ 40 ವರ್ಷದವರು 20 ವರ್ಷದವ್ರು ಬೆವರೋದಕ್ಕಿಂತ ಅದರ ಎಫೆಕ್ಟ್ಸ್ ಈಗ 60+ ಪೀಪಲ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಗುಡ್ ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಯೋದು ತುಂಬಾ ಅವಶ್ಯಕ. ಆಮೇಲೆ ಎಳ್ನೀರು ಇಸ್ ಅ ನ್ಯಾಚುರಲ್ ಎಲೆಕ್ಟ್ರೋಲೈಟ್, ಕೋಕೋನಟ್ ವಾಟರ್ ಅದು ವರ್ಕ್ ಆಗತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಕಿಡ್ನಿ ಇಶ್ಯೂಸ್ ಏನು ಇಲ್ಲ ಅಂದ್ರೆ, ಹಾರ್ಟ್ ಇಶ್ಯೂಸ್ ಏನು ಇಲ್ಲ ಅಂತ ಹೇಳಿದ್ರೆ, ಆಮೇಲೆ ಫ್ಲೂಯಿಡ್ ರೆಸ್ಟ್ರಿಕ್ಷನ್, ಕೆಲವು ಕಾಯಿಲೆಗಳೇ 1 ಲೀಟರ್ ಕುಡಿಬೇಕು ದಿನಕ್ಕೆ ಅಂತ ಇರುತ್ತೆ. ಅದ್ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ ಡಾಕ್ಟರ್ ಕಡೆಯಿಂದ ಅಂದ್ರೆ ನೀವು ಎಲೆಕ್ಟ್ರಾಲ್ ಪುಡಿನ ಕುಡಿಬಹುದು, ಅಥವಾ ಎಳ್ನೀರು ಇಷ್ಟ ಇದ್ದವರು ಎಳ್ನೀರು ಕುಡಿಬಹುದು. ಸೊ ಇದು ಕ್ರ್ಯಾಂಪ್ ಬರೋದು ಕಡಿಮೆ ಆಗುತ್ತೆ. ಕ್ರಾಂಪ್ಸ್ ಯೂಶುವಲಿ ಡಿಹೈಡ್ರೇಷನ್ ಅಂಡ್ ಎಲೆಕ್ಟ್ರೋಲೈಟ್ ಪ್ರಾಬ್ಲಮ್ ಇಂದ ಬರುತ್ತೆ. ಪೇಯ್ನ್ ಅಬೌವ್ ಆಂಕಲ್, ಬೆಸ್ಟ್ ಕನ್ಸಲ್ಟ್ ಅನ್ ಆರ್ಥೋಪೆಡಿಷನ್. ಏನಾದ್ರೂ ಬೇರೆ ಏನಾದ್ರೂ ಆಂಕಲ್ ರಿಲೇಟೆಡ್ ಇಶ್ಯೂಸ್ ಇದೆಯಾ, ಇಂಬ್ಯಾಲೆನ್ಸ್ ಏನಾದ್ರೂ ಇದೆಯಾ ಅಂತ ಫಸ್ಟ್ ಕನ್ಸಲ್ಟ್ ಮಾಡ್ಕೊಳ್ಳಿ. ಇಫ್ ವಾಟ್ ಎವರ್ ದ ಡಯಾಗ್ನೋಸಿಸ್, ಅದು ಕರೆಕ್ಟ್ ಆಗಿ ನಿಮ್ಗೆ ಒಂದು ಸಜೆಷನ್ ಅವ್ರು ಕೊಡ್ತಾರೆ, ಹಾಗೆ ಹೇಳ್ಬೋದು. ರೈಟ್, ಇದ್ರಲ್ಲಿ ಇಷ್ಟು ಕಾಣ್ತಾ ಇದೆ ನಂಗೆ. ಶಿವಾನಂದ್ ಪೈ ಅವ್ರಿಗೆ ಕೇಳಿಸ್ತಾ ಇದೀನಾ ಇಲ್ವಾ ಗೊತ್ತಾಗ್ಲಿಲ್ಲ. ಅವ್ರು ಕೇಳಿಸ್ತಾ ಇಲ್ಲ ಅಂತ ಹಾಕೊಂಡಿದ್ದಾರೆ. ನಮಸ್ತೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ಮೇಡಮ್, ನಮ್ ತಾಯಿಯವ್ರಿಗೆ 60+ ಆಗಿದೆ. ಇವ್ರು ಈಗ ಯೋಗಾಸನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ರೆಗ್ಯುಲರ್ ಆಗೋಕ್ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಯಾವ ತರ ಏನು ಅವರು ಅಂತ ವೆಬಿನಾರ್ ಅಲ್ಲೂ ಬೆಳಗ್ಗೆ ಹೊತ್ತು ಟ್ರೈ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಬಂದ್ರೆ. ಅವ್ರಿಗೆ ಡಂಬಲ್ಸ್ ಅಂತದ್ದೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ 60+ ಮೇಲೆ. ಅದೇ ಸರ್ ಪ್ರಾಬ್ಲಮ್ ಆಗೋದು, ಮೆಂಟಲ್ ಬ್ಲಾಕ್. ಈಗ ನಮ್ಗೆ ನಾವು ನೋಡಿ ಅಭ್ಯಾಸ ಇಲ್ಲ ಅಲ್ಲ ಇದೆಲ್ಲ. ಈಗ ಅಂದ್ರೆ ಡಂಬೆಲ್ಗಿಂತ ಹೆಚ್ಚಿನ ಸಾಧನಗಳು ನಮ್ಮ ಕಿಚನ್ಸ್ ಅಲ್ಲಿ ಇದ್ವು ಹಿಂದಿನ ಕಾಲದಲ್ಲಿ. ಸೊ ಈಗ ನೀವು ಮ್ಯಾನ್ಯಲ್ ಗ್ರೈಂಡಿಂಗ್ ಇರ್ಬೋದು, ರುಬ್ಬಕಲ್ಲು,
ಕುಟ್ಟೋದು, ಇದು ಈಗ ಡಿಹಸ್ಕಿಂಗ್ ಏನ್ ನಾವು ಭತ್ತ ಕುಟ್ಟೋದು, ಇದೆಲ್ಲ ಆಕ್ಚುಲಿ ಸ್ಟ್ರೆಂತ್ ಟ್ರೈನಿಂಗ್, ಫಂಕ್ಷನಲ್ ಟ್ರೈನಿಂಗ್ ಅಂತ ಇವಾಗ ಜಿಮ್ಮಲ್ಲಿ ಅದನ್ನೇ ಎಷ್ಟೊಂದು ಎಕ್ಸಸೈಸ್ ಅದೇ ತರ ಇರುತ್ತೆ. ಈಗ ಏನಾಯ್ತು, ಈಗ ಸೋ ಮೆನಿ ಥಿಂಗ್ಸ್ ಆರ್ ಮೆಕನೈಸ್ಡ್, ಎಲ್ಲ ಮೆಷಿನ್ ಆಗಿದೆ. ಆಮೇಲೆ ಇವಾಗಿನ ಲೈಫ್ ಸ್ಟೈಲ್ ನಾನೀಗ ಡೈಲಿ ರುಬ್ತೀನಿ ಚಟ್ನಿನ, ಆ ತರ ನಮ್ ಲೈಫ್ ನಡೆಯಲ್ಲ ಇವಾಗ. ಆ ಲೈಫ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಒಂದು ಲಿಮಿಟೆಡ್ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಅವ್ರು ಚೂಸ್ ಮಾಡ್ಕೊಂಡು ಮಾಡೋದ್ ಬೆಟರು. ಆಮೇಲೆ ವಾಟರ್ ಬಾಟಲ್ ಡಂಬಲ್ ತಗೊಳ್ಳೇಬೇಕು ನೀವು, ಇದನ್ನ ಪರ್ಚೇಸ್ ಮಾಡ್ಲೇಬೇಕಂತ ಏನಿಲ್ಲ. ವೆರಿ ಸ್ಮಾಲ್, ಒಂದ್ ಅರ್ಧ ಲೀಟರ್ದು ನೀರು ಬಾಟ್ಲು ಕೊಟ್ಬಿಟ್ಟು ಅದು ಸುಮಾರು ಟ್ಯೂಬ್ ಅಲ್ಲಿ ವರ್ಕೌಟ್ಸ್ ಇದೆ. ಇನ್ಫ್ಯಾಕ್ಟ್ ಸೀನಿಯರ್ಸ್ಗೆ ಅಂತಾನೆ ಎಕ್ಸರ್ಸೈಸ್ ಬರುತ್ತೆ, ಅಂದ್ರೆ 60+ ಇಂಡಿವಿಜುವಲ್ಸ್ಗೆ ಎಕ್ಸರ್ಸೈಸ್ ಬರುತ್ತೆ. ಮೆನಿ ಆಫ್ ದೆಮ್ ಆರ್ ವೆರಿ ಸಿಂಪಲ್ ಅಂಡ್ ಲೆಸ್ ಇಂಜುರಿ ಪ್ರೋನ್. ಕೂತ್ಕೊಂಡಿರೋದು ಅಥವಾ ಸಪೋರ್ಟ್ ಹಿಡ್ಕೊಂಡಿರೋದು ಅಂತದೇ ತುಂಬಾ ರಿಸೋರ್ಸಸ್ ಇದೆ. ಯಾವ್ದಾದ್ರು ರೆಕಮೆಂಡೇಶನ್ ಬೇಕು ಅಂದ್ರೆ ನಾನು ಒಂದು ಚಾನೆಲ್ ರೆಕಮೆಂಡ್ ಕೂಡ ಮಾಡ್ತೀನಿ, ಅದೇನ್ ತೊಂದ್ರೆ ಇಲ್ಲ. ಬಟ್ ಅವ್ರಿಗೆ ಐ ಥಿಂಕ್ ಸ್ವಲ್ಪ ದಿನ ಬೇಕು ಎಕ್ಸರ್ಸೈಸ್, ನಮಗ್ ಬೇಕು. ಆಮೇಲೆ ನನ್ಗಿದ್ರಿಂದ ಒಳ್ಳೇದಾಗತ್ತೆ. ಈಗ ಬೇಸಿಕಲಿ ಮೈಂಡ್ ಯಾವಾಗ ರೆಡಿ ಇರುತ್ತೆ ಅವಾಗ ಮಾತ್ರ ಬಾಡಿ ಕೋಆಪರೇಟ್ ಮಾಡುತ್ತೆ, ಆ ತರ. ಸೊ ಯು ಕ್ಯಾನ್ ಶೋ ಹರ್, ಅಂದ್ರೆ ಅವ್ರ ವಯಸ್ಸಿನವ್ರೆ ಯೋಗ ಮಾಡೋದು ಆ ತರ ಎಲ್ಲ ನೀವು ಯು ಕ್ಯಾನ್ ಮೋಟಿವೇಟ್ ಹರ್ ಅಂತ ಕಾಣುತ್ತೆ ನೋಡಿ. ಆಮೇಲೆ ಇಂಡಿಪೆಂಡೆನ್ಸ್ ಮೇನ್ ಥಿಂಗ್. ಈಗ ಎಷ್ಟೇ ವಯಸ್ಸಾದ್ರೂ ನಾವು ಆದಷ್ಟು ನಾವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಪ್ರಯತ್ನ ಮಾಡೋದು. ಅಂದ್ರೆ ಡಿಪೆಂಡೆಂಟ್ ಯಾವಾಗ್ಲೂ ಒಂದ್ ಲೈಫಲ್ಲಿ ಆಗ್ಬಹುದು, ಅದನ್ನ ತಡೆಗಟ್ಟಕ್ ಆಗಲ್ಲ. ಬಟ್ ಎಷ್ಟು ದಿನ ಆಗತ್ತೆ ಅಷ್ಟು ದಿನ ನಮ್ ಕೆಲ್ಸಗಳನ್ನ ನಾವು ಮಾಡ್ಕೊಳ್ಳುವಂತ ಇಂಡಿಪೆಂಡೆನ್ಸ್ ನ ಕಾಯ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ನಂಗೆ. ಥ್ಯಾಂಕ್ ಯು. ಅದು ಲಿಂಕ್ಸ್ ತಾವೇನಾದ್ರು ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಹತ್ರ ಒಂದು ಇಂಗ್ಲಿಷ್ ಇದೆ, ಈ ಕನ್ನಡದು ಕೆಲವರು ಮಾಡ್ತಾರೆ. ಸೀನಿಯರ್ಸ್ಗೆ ಅಂತ ಇರಲ್ಲ, ಸೀನಿಯರ್ಸ್ಗೆ ಅಂತ ಒಂದು ಇಂಗ್ಲಿಷ್ ಚಾನಲ್ ಇದೆ, ಇಟ್ಸ್ ವೆರಿ ಗುಡ್, ನಾನು ಶೇರ್ ಮಾಡ್ತೀನಿ. ಇದು ವಯೋಮಾನಸ್ ಏನಾರ ಆಪ್ ಇದೆಯಾ ಮೇಡಮ್? ಯಾವ ತರ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು? ಆಪ್ ಇಲ್ಲ, ಅವ್ರದೊಂದು ವಾಟ್ಸ್ಆಪ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ ಒಂದು. ಆಮೇಲೆ ಅವ್ರದ್ದು ಇದೆಲ್ಲ ಇದನ್ನ ಅವರು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ ವಯೋಮಾನಸ ಅವ್ರದ್ದು. ಅದಕ್ಕೆ ಜಾಯ್ನ್ ಆಗ್ಬೋದಾ ವಾಟ್ಸ್ಆಪ್ ಚಾನಲ್? ಗೊತ್ತಿಲ್ಲ, ಐ ಥಿಂಕ್ ಅವರು VMS ನವರು ನಿಮ್ಗೆ ಗೈಡ್ ಮಾಡ್ತಾರೆ ಅನ್ಸುತ್ತೆ. BMS VMS ಅಂದ್ರೆ ವಯೋಮಾನಸ ಸಂಜೀವಿನಿ, ಆ ಟೀಮ್ನವ್ರು. ಐ ಥಿಂಕ್ ಇದು ಮಾತಾಡಾದ್ಮೇಲೆ ದೇ ವಿಲ್ ಕನೆಕ್ಟ್ ವಿತ್ ಯು and they can guide you how to get information from here ಅಂತ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಇಲ್ಲಿ ಪ್ರಹ್ಲಾದ ನರಸಿಂಹಮೂರ್ತಿ ಅವರು ಹೇಳ್ತಿದ್ದಾರೆ, ಡಂಬಲ್ ನಾನು ಯೂಸ್ ಮಾಡ್ತೀನಿ ಆದ್ರೆ ರೆಗ್ಯುಲರ್ ಇಲ್ಲ ಅಂತ. ಸರ್, ಇದರಲ್ಲಿ ರೆಗ್ಯುಲರ್ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಯಾವಾಗ ಮಾಡಕ್ ಆಗತ್ತೆ ಮಾಡಿ ಸರ್. ಆಮೇಲೆ ಮಿನಿಮಮ್ ಒಂದು 10 ಮಿನಿಟ್ಸ್ ಅಂತ ಮಾಡಿ, ತುಂಬಾ ಪ್ರೆಷರ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಸ್ಲೋ ಅಂಡ್ ಸ್ಟಡಿ ಯಾವಾಗ್ಲೂ ಒಂದು ಶುರು ಮಾಡೋದು, ಮತ್ತೆ ಡೈಲಿ ಮಾಡೋ ಅಂತ ಕೆಲಸ ಮಾಡಿ. ಎಷ್ಟು ದಿನ ಆಗತ್ತೋ ಯಾವಾಗ ಆಗುತ್ತೋ ಮಾಡಿ. ಆಮೇಲೆ ಇನ್ನೊಂದು ಅಡೇಜ್ ಇದೆ ಫಿಟ್ನೆಸ್ ಅಲ್ಲಿ, ಯು ಆರ್ ಜಸ್ಟ್ 1 ವರ್ಕೌಟ್ ಅವೇ ಫ್ರಮ್ ಗುಡ್ ಮೂಡ್ ಅಂತ. ಎಷ್ಟೇ ಬ್ಯಾಡ್ ಮೂಡ್ ಆದ್ರೂನು ನಾವು ಎಕ್ಸರ್ಸೈಸ್ ಮಾಡಿದಾಗ ನೀವೇ ನೋಡಿದ್ರಲ್ಲ, ಈ ಮಸಲ್ ಟಿಶ್ಯೂ ಇಂದ ತುಂಬಾ ರೀತಿಯ ಪಾಸಿಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಪಾಸಿಟಿವ್ ಮೂಡ್ ಬರುತ್ತೆ. ಎಷ್ಟೊಂದ್ ಜನರಿಗೆ ಇದು ಎಕ್ಸರ್ಸೈಸ್ ಬಗ್ಗೆ ಹೌದು, ಒಂದಿನ ಎಕ್ಸರ್ಸೈಸ್ ಮಾಡಿದ್ರೆ ಮೂರೇ ಡಲ್ ಆಗ್ಬಿಡುತ್ತೆ ಎಷ್ಟೊಂದ್ ಜನಕ್ಕೆ. ಸೊ ರೆಗ್ಯುಲರ್ ಇಲ್ಲ ಅಂದ್ರೆ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ಆದಷ್ಟು ಈಗ ವಾರದಲ್ಲಿ ನೀವು 3-4 ಸತಿ ಮಾಡಿದ್ರು ಸಾಕು. ಒಂದು 10 ಮಿನಿಟ್ಸ್ ಮಾಡಿ, ಆಮೇಲೆ ಜಾಸ್ತಿ ಆದಾಗ ಒಂದು 15 ಮಿನಿಟ್ಸ್ ಮಾಡಿ. ಅದು ಈಸಿ ಅನ್ಸ್ದಾಗ ಬೇಕಿದ್ರೆ ಈಗ 2 ಲೀಟರ್ ಬಾಟ್ಲಲ್ಲಿ ಮಾಡ್ಬೋದು. 1 ಲೀಟರಲ್ಲಿ ಅಭ್ಯಾಸ ಆಗ್ಬಿಟ್ರೆ 2 ಲೀಟರಲ್ಲಿ ಮಾಡ್ಬೋದು. Ma'am, I have a small question. My mother, ನಮ್ಮ ಅಮ್ಮ 76, ಅವ್ರಿಗೆ ಕಾಫ್ಸ್ ಮಸಲ್ಸ್ ನಲ್ಲಿ ಪೇನ್ ಬರುತ್ತೆ. ನೀ ಸರ್ಜರಿ ಆಗಿದೆ. that leg is fine. The other leg, she's very active. Like she cooks, does everything, and she stays independent all by herself. So ಈ calf pain ಬಂದು 7 o'clock evening ಬರುತ್ತೆ, only for 1-2 hours. Then next day morning she's totally fine. Like doctor has told her to do some exercises, but I think like it sometimes she does, sometimes she doesn't do. ಈಗ ಇದು ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್, ಇಟ್ ಇಸ್ ಕಾಮನ್ ಅಮಂಗ್ ಓಲ್ಡರ್ ಪೀಪಲ್. ಓಲ್ಡರ್ ಅಂದ್ರೆ ಅವರಿಗೆ ಏನಾಗುತ್ತೆ, ಇದು ನೋವು
ಆಕ್ಟಿವ್ ಇರೋವಾಗ ಎಷ್ಟೊಂದ್ ಜನಕ್ಕೆ ಎಕ್ಸರ್ಸೈಸ್ ಇಷ್ಟ ಆಗಲ್ಲ, ಯಾಕಂದ್ರೆ ಎಕ್ಸರ್ಸೈಸ್ ಮಾಡಿದ್ಮೇಲೆ ನೋವು ಬರುತ್ತೆ, ಆ ಥರ ಎಲ್ಲ ಫೀಲಿಂಗ್ ಇರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ತುಂಬಾ ಇದಾಗಲ್ಲ. ಸೊ ವಾಟ್ ಐ ಸಜೆಸ್ಟ್ ಇಸ್ ಅವ್ರು ಸ್ವಲ್ಪ ಈ ಪೇಯ್ನ್ ಎಲ್ಲ ಕಂಟ್ರೋಲ್ ಆಗೋ ತನಕ ಡೈಲಿ ಫಿಸಿಯೋ ವಿಸಿಟ್ಸ್ ಹೆಲ್ಪ್. ಆಕ್ಚುಲಿ ಅವ್ರೊಬ್ರೇ ಮಾಡ್ಕೊಳ್ಳೋದಕ್ಕೆ ಮೋಟಿವೇಶನ್ ಅನ್ಸಲ್ಲ. ಒಬ್ರು Okay. ಫಿಸಿಯೋಥೆರಪಿಸ್ಟ್ ಡೈಲಿ ವಿಸಿಟ್ ಮಾಡಿ ಒಂದ್ 2-3 ತಿಂಗಳು ಮಾಡಿಸಿ ಅದು ಸ್ವಲ್ಪ ಅವ್ರ ಮೈಂಡ್ ಅಡ್ಜಸ್ಟ್ ಆಗೋ ತನಕ ಮಾಡ್ಕೊಂಡ್ರು ವರ್ಕೌಟ್ ಆಗತ್ತೆ. ಅದೊಂದು. ಆಮೇಲೆ ನೀವು Oh. ಅವ್ರಿಗೆ ಯು ಕ್ಯಾನ್ ಮೋಟಿವೇಟ್ ಹರ್ ಅಂಡ್ Uh-huh. ಟೆಲ್ ಹರ್. ಯಾಕಂದ್ರೆ ಈ ಎಷ್ಟು ಅಂದ್ರೆ ಮೈಂಡ್ ವೈಸ್ ತುಂಬಾ ಆಕ್ಟಿವ್ ಇದ್ದಾರೆ ಅನ್ಸುತ್ತೆ ನೀವ್ ಹೇಳೋ ಪ್ರಕಾರ. ಅವರೇ ಕುಕಿಂಗ್ ಮಾಡ್ತಾರೆ, ತುಂಬಾ ಆಕ್ಟಿವ್ ಹಾ. ಅಂತೆಲ್ಲ ಹೇಳ್ತಾ ಇದ್ದೀರಾ. ನೀವ್ ಇದೇ Yeah. ತರ ಆಕ್ಟಿವ್ ಇರ್ಬೇಕಂದ್ರೆ ಸ್ವಲ್ಪ ಅವ್ರು ಹೇಳಿದ್ದೆಲ್ಲ ಡೈಲಿ ಮಾಡ್ಬೇಕು ಅಂತ ಹೇಳಿ. ಆಮೇಲೆ Okay. ಜನರಲಿ ನನ್ಗೇನ್ ಅನ್ಸುತ್ತೆ, ಇವಾಗ ಅವ್ರಿಗೆ ಅರ್ಥ ಆಗೋ ತರ ಕೆಲವು ಎಕ್ಸಾಂಪಲ್ಸ್ ಕೊಡ್ಬೇಕು. ಈಗ But morning she does her exercises, the knee surgery ಹಾ ಆದ್ಮೇಲೆ ಒಂದ್ ವರ್ಷ ಅವ್ರ knee exercises ಅದೆಲ್ಲ ಮಾಡ್ತಾರೆ. ಓಕೆ. This calf pain, when it comes only, I don't know what is the reason again for the calf pain. ಹಾ ಅದು ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ರಿವ್ಯೂ ಆಲ್ಸೋ ಮೇಡಮ್. ಆ ಪೇನ್ ಇದ್ದಾಗ ಮಾಡ್ಬೇಕಂತ ಅನ್ಸಲ್ಲ ಅಲ್ವಾ ಪಾಪ, ಅಂದ್ರೆ ಇಲ್ಲ. ನಾವೇ No. ಅದೇ Yeah. ಪಾಪ But for this ಅದು one, like, do we have any other specific exercises, or it's ಕಾಫ್ very to convince older adults also? ಕನ್ವಿನ್ಸ್ ಅಂದ್ರೆ ಅವ್ರಿಗೆ ಈಗ ಅವ್ರ ಫೆಮಿಲಿಯರ್ ಅವ್ರ ಲೈಫ್ ಸ್ಟೈಲ್ ಇಂದ ಒಂದು ಎಕ್ಸಾಂಪಲ್ ಕೊಡಿ. ಈಗ ಜನರಲಿ ಇಫ್ ಯು ಡೋಂಟ್ ಕ್ಲೀನ್ ದ ಕಿಚನ್ ಡೈಲಿ ಎವ್ರಿ ಡೇ, ಕಿಚನ್ ವಿಲ್ ಬಿಕಮ್ ಡರ್ಟಿ. ಆ Yeah. ತರದ್ದು. ಈಗ ಇಫ್ ಶಿ ಇಸ್ ವೆರಿ ಕುಕಿಂಗ್ ಓರಿಯೆಂಟೆಡ್, ಇವಾಗ ಡೈಲಿ ಯೂಸೇಜ್ ಆಫ್ ಜಿಂಜರ್ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ಎಕ್ಸಾಂಪಲ್ ಕೊಡ್ಬೇಕು. ಇಟ್ ಇಸ್ ಜಸ್ಟ್ ಲೈಕ್ ದ್ಯಾಟ್. Yes. ಕನ್ಸಿಸ್ಟೆಂಟ್ ಕ್ಲೀನಿಂಗ್ ವಿಲ್ ಮೇಕ್ ಯುವರ್ ಲೈಫ್ ಈಸಿಯರ್ ಇನ್ ಕುಕಿಂಗ್. ಆ ತರ. ಈಗ ಇಫ್ ಶಿ ಇಸ್ ಅ ವೆರಿ ಪ್ಯಾಷನೆಟ್ ಕುಕ್, ದಟ್ ವಿಲ್ ಹಿಟ್ ದಟ್ ಮೋಟಿವೇಶನ್ ಬಟನ್ ಹಿಟ್ ಆಗುತ್ತೆ. ಈಗ ಈಗ ಒಂಥರ ಈ ಲೆಕ್ಚರ್ ಕೊಟ್ಟಂಗ ದೊಡ್ಡದಾಗಿ ಕೊಟ್ಬಿಟ್ಟು ಮಜಲ್ ಫೋಟೋ ತೆಗಿ ಕೊಟ್ನಲ್ಲ ನಾನು, ಆ ತರ ಎಷ್ಟೊಂದ್ ಜನಕ್ಕೆ ವರ್ಕೌಟ್ ಆಗದೆ ಇರ್ಬೋದು. ಅವ್ರಿಗೆ ಅರ್ಥ ಆಗೋದು, ಅವ್ರ ಮನ್ಸಿಗೆ ನಾಟೋ ಅಂತ ಒಂದು ಎಕ್ಸರ್ಸೈಸ್, ಸಮ್ ಎಕ್ಸಾಂಪಲ್ ಕೊಟ್ರೆ ಇಟ್ ಮೇ ಹೆಲ್ಪ್ ಹರ್. ನೀನ್ ಇನ್ನೂ ಇರ್ತೀಯ, ಆಕ್ಟಿವ್ ಆಗಿರ್ಬಹುದು ಇದನ್ನೆಲ್ಲ ಮಾಡಿದ್ರೆ, ಆತರ. But like little bit back pain problem is there, so ಜಾಸ್ತಿ ಕೆಲಸ ಮಾಡಿದ್ರೆ ಸ್ಟೇಜ್ ಅಲ್ಲಿ ಕೂತ್ಕೋಬೇಕು. That is 76. 76. ಇನ್ಫ್ಯಾಕ್ಟ್ ಅವ್ರು 76 ಅಲ್ಲಿ ಇಷ್ಟ ಆಕ್ಟಿವ್ ಆಗಿರೋದೇ ಇಟ್ ಇಸ್ ರಿಯಲಿ ಅನ್ ಅಪ್ರಿಷಿಯಬಲ್ ಥಿಂಗ್. ಇನ್ನು ಇದನ್ನ ಮೇಂಟೈನ್ ಮಾಡ್ಕೋಬಹುದು ನೀನು ಅಂತ ನೀವು ಮೋಟಿವೇಟ್ ಮಾಡ್ಬೋದು. ಆಲ್ರೆಡಿ ಯು ಡೂ ಅ ಲಾಟ್, ಡಿಸ್ಪೈಟ್ ಆಲ್ ದಿಸ್ ಯು ಡೂ ಅ ಲಾಟ್, ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಅಂತ. Yeah, but one thing is like she's not ready to go to the physiotherapy. ಅಲ್ಲ, ಮನೆಗೆ ಬರ್ತಾರೆ ಮನೆಗೆ ಬರ್ತಾರೆ, ಆದ್ರೆ ಅವ್ರಿಗೆ ಸ್ವಲ್ಪ ಭಯ. ಎಕ್ಸಾಕ್ಟ್ಲಿ, ಸಮ್ ಆಂಗ್ಸೈಟಿ ಇರುತ್ತೆ. ಸ್ಟ್ರೇಂಜರ್ ನೋಡ್ಬಿಟ್ಟು ಆಂಗ್ಸೈಟಿ ಆಗುತ್ತೆ. ಯು ಕ್ಯಾನ್ ಬಿ ವಿತ್ ದೆಮ್ ಫಾರ್ ಅ ಫ್ಯೂ ಡೇಸ್ ಅಂಡ್ ಅವ್ರ ಜೊತೆ ಯಾರಿದ್ದಾರೆ, ನಿಮ್ ಬ್ರದರ, ಸಿಸ್ಟರ ಅಥವಾ ಸಿಸ್ಟರ್ ಇನ್ ಲಾನ ಯಾರಿದ್ದಾರೆ, ಸ್ವಲ್ಪ ಲೈಕ್ ಹೆಲ್ಪ್ ಹರ್ ಟು ಗೆಟ್ ಯೂಸ್ ಟು ದಟ್. ಆತರ. Okay, I think then physiotherapy will help with the calf pain. Definitely help ಆಗುತ್ತೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒನ್ ಆಫ್ ಮೈ ಪೇಷಂಟ್ಸ್, ಶಿ ಅಂಡರ್ವೆಂಟ್ ಸೇಮ್ ಥಿಂಗ್. ಅವ್ರಿಗೆ ಸ್ವಲ್ಪ ಅಂದ್ರೆ ಡಿಪ್ರೆಸಿವ್ ಸಿಂಡ್ರೋಮ್ ಇತ್ತು. ಡಾಕ್ಟರ್, ಅಲಾಂಗ್ ವಿತ್ ಮೆಡಿಕೇಶನ್ ಶಿ ಡಿಡ್ ವೆಲ್. ಓಕೆ, ಹೇಳಿ ಸರ್, ಶಿವಾನಂದ್ ಸರ್ ಹೇಳಿ. Madam, we see too many channels on YouTube about senior citizen exercise. Will you please recommend very specific channel which we can really follow? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನಾನು 2-3 ಈ ಗ್ರೂಪ್ ಅಲ್ಲಿ ಕೂಡ ಹಾಕ್ತೀನಿ. ನೀವು ಇದು ವಯಮಾನಸ ಸಂಜೀವಿನಿ ಗ್ರೂಪ್ ಅಲ್ಲಿ ಇದ್ದೀರಾ? ಇಲ್ಲ, I am first time attending. First time you are attending. Okay. Yeah. Ma'am, I think it will be recorded and it will be in the YouTube, so they can. ಹೌದು ಮೇಡಮ್. So I'll ask the VMS team to send you the links if you're not in a group, or direct you appropriately. Sir, I recommend I can join the group. Which is the group, madam? Group, one ನಿಮಿಷ. My friend sent the link. That is the reason I have joined this. Idರಲ್ಲಿ there is one group, sir, that my mother also follows. My mother is 65 plus. So she follows one channel which I also see every day. ಅದು ರೆಕಮೆಂಡ್ ಮಾಡ್ತೀನಿ ನಿಮ್ಗೆ. ಓವರ್ 50s ಫಿಸಿಯೋ ಅಂತ ಇದೆ ಒಂದು ಚಾನಲ್. He teaches very well. Will you please repeat the channel name? ಅದೇ ಸರ್, ಒಂದೇ ಸೆಕೆಂಡ್. ಓವರ್ 50s ಫಿಸಿಯೋ ಅಂತ ಇದೆ.
ವಿಲ್ ಹಾರ್ಲೋ ಅಂತ ಹೇಳ್ಬಿಟ್ಟು ಒಬ್ರಿದ್ದಾರೆ ಸರ್, ಯು ಕ್ಯಾನ್ ಗಿವ್ ಹಿಮ್ ಅ ಫಾಲೋ. ವಿನ್ ಹಾರ್ಲೋ ವಿಲ್ ಹಾರ್ಲೋ ಅಂದ್ಬಿಟ್ಟು ಇವ್ರು ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ, ಬಟ್ ತುಂಬಾ ತೊಂದ್ರೆ ಇಲ್ಲ. ಜೆಂಟಲ್ ಆಗಿರುತ್ತೆ, ಆಮೇಲೆ ಸೇಫ್ ಆಗಿ ಅನ್ಸುತ್ತೆ. ಈಗ ಫಾಲ್ ರಿಸ್ಕು ಅದೆಲ್ಲ ಅಷ್ಟು ಅನ್ಸಲ್ಲ, ಚೆನ್ನಾಗಿದೆ, ನಾವು ಫಾಲೋ ಮಾಡಬಹುದು ಆ ತರ ಇದೆ. ವಿಲ್ ಹಾರ್ಲೋ ಓವರ್ 50s ಫಿಸಿಯೋ ಅಂತ ಅಂದ್ಬಿಟ್ಟು ಒಂದು ಚಾನಲ್ Will you ಇದೆ. please spell it? ಯಾ WILL WILL HAR HAR LOW Will Harlow. Okay. ವಿಲ್ ಹಾರ್ಲೋ ಅಂತ. ಇಟ್ಸ್ ಮೈ ಮದರ್ಸ್ ಫೇವ್ರೆಟ್ ಚಾನಲ್, ಸೊ ಐ ಆಮ್ ರೆಕಮೆಂಡಿಂಗ್ ಇಟ್ ಟು ಯು ಆಲ್ಸೋ. Okay. ಡೆಫಿನೆಟ್ಲಿ ಯು ಕ್ಯಾನ್ ಫಾಲೋ. ತುಂಬಾ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಲೆಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ತುಂಬಾ ತೋರಿಸ್ತಾರೆ, ಅಂದ್ರೆ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಮಾಡಬಹುದು ಆ ತರದ್ದು. Yeah, actually, I do the exercise most of the time, walking exercise, brisk walking. But chair exercise now, because I'm 69 years, no problem. This other exercise I was not doing. That is the reason I asked you. Only we Okay. do brisk walking every day. ಹಾ ಹೌದು ಸರ್, ಅದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ಸುತ್ತೆ ಕೆಲವ್ರಿಗೆ, ಅಂದ್ರೆ ತುಂಬಾ ತಿಳ್ಕೊಂಡು ಜಿಮ್ಗೆ ಹೋದವರೆಲ್ಲ ಏನೋ ತಿಳ್ಕೊಂತಾರೆ, ಬಟ್ ಜನರಲ್ ಪಬ್ಲಿಕ್ ಗೆ ಇದು ಇನ್ನೂ ಅವೇರ್ನೆಸ್ ಬೇಕು. ಸೊ Yeah. ಆತರ. ರೈಟ್. ಇವರು ಬಿಂದು ಅವರು ಅದನ್ನ ಹುಡುಕಿ ಲಿಂಕ್ ಹಾಕಿದ್ದಾರೆ ಚಾಟ್ Thank you. ಬಾಕ್ಸ್ ಅಲ್ಲಿ. ಸೊ ಥ್ಯಾಂಕ್ ಯು ಬಿಂದು ಅವರೇ. ರೈಟ್. ಇನ್ನ ಯಾರಿಗಾದ್ರೂ ಎನಿಥಿಂಗ್ ರಿಲೇಟೆಡ್ ಟು ಸ್ಟಾರ್ಟಿಂಗ್ ವೇಟ್ ಟ್ರೈನಿಂಗ್, ಸ್ಟಾರ್ಟಿಂಗ್ ಏನಾದ್ರು ಮಾಡ್ಬೇಕಂತಿದ್ರೆ ಅದ್ರ ಬಗ್ಗೆ ಏನೋ ಕ್ವಶನ್ಸ್ ಇದ್ರೆ ವೆರಿ ಮಚ್ ಹ್ಯಾಪಿ ಟು ಆನ್ಸರ್. Are you conducting these exercises periodically or one-off exercise this is? ಯಾವ್ದು ಸರ್? ಈ ವಯೋಮಾನಸ ಈಗ ನೀವು ಸಂಜೀವಿನಿನಾ? ಮಾಡ್ತಾ ಇರೋದು ಎಕ್ಸರ್ಸೈಸ್ ಅಲ್ಲ, this session. This session, sir, see, sessions it is conducted through NIMHANS, sir. It is mediated by NIMHANS. Okay. ಇದು ಎವ್ರಿ ವೀಕ್ ಮಾಡ್ತಾರೆ. ಆಮೇಲೆ ವೇರಿಯಸ್ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ 250+ ಎಪಿಸೋಡ್ಸ್ ರಿಲೇಟೆಡ್ ಟು ಹೆಲ್ತಿ ಏಜಿಂಗ್. ಸೊ ಇಟ್ ಇಸ್ ಪಾಪ್ಯುಲರ್ ಪ್ರೋಗ್ರಾಮ್, ವೀಕ್ಲಿ ಪ್ರೋಗ್ರಾಮ್ ಮಾಡ್ತಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸರ್, ನೀವು ಅದು ಫಾಲೋ ಮಾಡಿದ್ರೆ ನಿಮ್ಗೆ ಹಳೆ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು, ನಿಮ್ಗೆ ವಿಮೆನ್ಸ್ ಅಲ್ಲ, ವಿಮೆನ್ಸ್ ನಿಮ್ಹ್ಯಾನ್ಸ್ ಸರ್. ವಯೋಮಾನಸ ವಯೋಮಾನಸ ಸಂಜೀವಿನಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಇದು. ಇದು ದಿಸ್ ಇಸ್ ಒನ್ ಆಫ್ ದ ಸೆಷನ್ಸ್. ತುಂಬಾ ವೆರೈಟಿ ಆಫ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ಸ್, ಬೇರೆ ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಓಕೆ ಸರ್. ಇಲ್ಲಿ ಇರೋರು ಆಡಿಯನ್ಸ್ ನಿಮ್ಮ ನಂಬರ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಬಿಂದು ಅವರು. ನಿಮ್ ಫೋನ್ ನಂಬರ್ ಹಾಕಿದ್ರೆ ಆ ಗ್ರೂಪ್ಗೆ ಆಡ್ ಮಾಡ್ತಾರೆ ಅಂತ ಕೂಡ ಹಾಕ್ತಾ ಇದ್ದಾರೆ. ಈ VMS ಗ್ರೂಪ್ಗೆ ಸೇರ್ಬೇಕು ಅಂತ ಇಷ್ಟ ಇರೋರು ನಿಮ್ಮ ನಂಬರ್ಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. Hello, ma'am. ವಾಣಿ ಅವರೇ, ನೀವು ಇಸ್ ದಿಸ್ ಪಾಸಿಬಲ್? ಲಾಟ್ ಆಫ್ ಪೀಪಲ್ ವಾಂಟ್ ಟು ಜಾಯಿನ್ ಯುವರ್ ಚಾನಲ್. Hello, ma'am. Am I audible? Yes. Yes, ma'am. So I have shared the NIMHANS VMS phone number also. They can message and I will add them to the group. Sure, madam. Sure. ನೀವು Saranya madam is here. She is our very senior psychiatrist. She was the president of IPS Karnataka chapter also. She has also shared her number. Madam's number I will personally send to you. Please add her. ರೈಟ್. ಸೊ ನೀವು ಶೇರ್ ಮಾಡಿದ್ದೀರಾ, ಅಂದ್ರೆ ಅವ್ರಿಗೆ ಶೇರ್ ಮಾಡಿದ್ದೀರಾ? ಓಕೆ, ರೈಟ್. ಇಫ್ ದೇರ್ ಆರ್ ನೋ ಕ್ವಶನ್ಸ್, ವುಡ್ ಯು ಲೈಕ್ ಟು ಕ್ಲೋಸ್ ದಿ ಸೆಷನ್? ವಾಣಿ ಅವರೇ, ಅಲ್ಲ VMS Hello. moderator. ಹೇಳಿ. Yes, ma'am.
Yes, ma'am. Yes, ma'am. Yes. Okay, Yes. so if there are no more questions, we will close the session. I would like to give you express gratitude towards you for the amazing session that you conducted. Luckily, there were no glitches as well. It went very smoothly. So I would also like to thank the participants for coming up with questions and listening so attentively, giving up questions and appreciating the speaker as well. So thank you so much to everybody who participated. I will share the YouTube link in 1-2 days on the groups. Sure. Thank you so much. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಷ್ಟೊಂದು ಪೇಷಂಟ್ ಹಿಯರಿಂಗ್ಗೆ ಮತ್ತೆ ಎಷ್ಟೊಂದು ತರದ ಕ್ವಶನ್ಸ್ ಕೇಳಿದ್ದೀರಾ. ಐ ಹೋಪ್ ಐ ಹ್ಯಾವ್ ಬಿನ್ ಹೆಲ್ಪ್ಫುಲ್. Thank you, ma'am. ಥ್ಯಾಂಕ್ ಯು Thank you very much. Thank you so Quite much. useful. Thank you.